ನಂದು ತಪ್ಪಾದರೆ ನಾನು ಇದಕ್ಕೆ ಗುರಿ ಆಗ್ತೀನಿ. ಅದನ್ನು ವಿಶ್ಲೇಷಣೆ ಆಗಬೇಕು. ಈ ರೀತಿ ಹಿಟ್ ಆ್ಯಂಡ್ ರನ್ ಕೇಸ್ ಆಗ್ತಾ ಹೋದರೆ ಯಾರೋ ಒಬ್ಬ ಮನುಷ್ಯನ ತೇಜೋವಧೆ ಮಾಡುವಂಥ ಕೆಲಸ ನಿಜವಾಗ್ಲೂ ಒಳ್ಳೆಯದಲ್ಲ. ಈ ಬೆಳವಣಿಗೆ ಆಗಿದೆ. ಯಾಕೆ ಅಲ್ಲಿ ಇರ್ತಕ್ಕಂಥ ದೋಸ್ತಿ ಈಗ ಅವತ್ತು ಪ್ರಿಂಟ್ ದೃಶ್ಯ ಮಾಧ್ಯಮದವ್ರನ್ನ ಒಳಗೆ ಬಿಟ್ಬಿಟ್ಟಿದ್ರೆ ಸತ್ಯಾಸತ್ಯತೆ ಹೊರಗೆ ಬರೋದು. ಏನು ನಡೆದಿದೆ ಈಗ ಸ್ವಲ್ಪ ಮಟ್ಟಿಗೆ ಬಂದಿದೆ. ನಾನು ಮೊನ್ನೆ ಯಾರೋ ಪಾಪ ಸ್ನೇಹಿತರು ಕಳಿಸಿದ್ದು ಅದು ಯಾವ ರೀತಿ ಅದನ್ನು ಕಂಡುಹಿಡಿದ್ರೋ ಏನೋ ಅವರು ಕಳಿಸಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ, ಸ್ವಲ್ಪ ಭಾಗನ ಕೊಟ್ಟಿದ್ದಾರೆ. ಅವರು ಇಡೀ ನಾನು ಎಷ್ಟು ನಿಮಿಷಗಳ ಕಾಲ ಸದನದಲ್ಲಿ ಮಾತನಾಡಿದೆ ಅಷ್ಟೂ ನಿಮಿಷಗಳ ಕಾಲ ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಬಂದಿಲ್ಲ. ಅದಕ್ಕೋಸ್ಕರ ಫ್ರಂಟ್ ಮೀಡಿಯಾದಲ್ಲಿ ನಾನು ಮೊದಲು ನಿಯಮ ಉಲ್ಲಂಘನೆ ಮಾಡಿ ಮಾತನಾಡಿದ್ನೋ ಅವರು ಮಾಡಿದ್ರೋ ಅದನ್ನು ಅರ್ಥೈಸ್ಬೇಕಲ್ಲ. ವಿಶ್ಲೇಷಣೆ ಮಾಡಿ ನ್ಯಾಯ ಕೊಡುವಂಥದ್ದು ಏನಾರು ಇದ್ದರೆ ಮಾಧ್ಯಮದಿಂದಲೇ ಸಾಧ್ಯ. ಅದರಲ್ಲೂ ಪ್ರಿಂಟ್ ಮಾಡಿ ಮಾಧ್ಯಮದಿಂದಲೇ ಸಾಕು. ನಾವು ದೃಶ್ಯ ಮಾಧ್ಯಮದವ್ರನ್ನ ಕೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಇರಲಿಲ್ಲ, ಒಳಗೆ ಬಿಟ್ಟಿರಲಿಲ್ಲ ಅವ್ರನ್ನ. ಅಲ್ಲಿ ನಡೆದಂಥ ಘಟನೆ ಏನು? ಅಸೆಂಬ್ಲಿ ಕ್ಲೋಸ್ ಆಗೋ ಮಟ್ಟಕ್ಕೆ ಬಂತು. ಆದರೆ ನಾವು ನಿರ್ಣಯ ಮಂಡಿಸಿಬಿಟ್ಟಿದ್ದೀವಿ. ಅದನ್ನು ಪಾಸ್ ಮಾಡಿ ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ಲೇಬೇಕಾಗಿದೆ. ಆ ನಿರ್ಣಯನ ವಿರೋಧಿಸಿರ್ತಕ್ಕಂಥ ನಿರ್ಣಯವನ್ನು ಚರ್ಚೆ ಮಾಡೋಣ. ಅವರು ಡಿಸ್ಟರ್ಬೆನ್ಸ್ ಏನಾರ ಮಾಡಲಿ, ಅವ್ರು ಮಾಡ್ತಾ ಇರಲಿ, ನೀವು ಚರ್ಚೆ ಮಾಡಿ ಇಂತಿಂಥವ್ರು ಮಾತಾಡಿ ಅಂತ ಪಾರ್ಟಿ ಡೈರೆಕ್ಷನ್ ಸರ್ಕಾರದ ನಿಲುವಾಗಿತ್ತು. ಅದರ ಪ್ರಕಾರ ಫಸ್ಟು ಶರತ್ ಬಚ್ಚೇಗೌಡರಿಗೆ ಕೊಟ್ಟರು. ಶರತ್ ಬಚ್ಚೇಗೌಡರು ಅವ್ರ ಕೂಗಾಟದ ಮಧ್ಯೆನೇ, ಅವ್ರ ಕಿರ್ಚಾಟದ ಮಧ್ಯೆಲೇ ಭಾಷಣನ ಮುಗಿಸಿದ್ರು. ಅವ್ರಿಗೂ ಸ್ವಲ್ಪ ಮಟ್ಟಿಗೆ ಕೂಗಿರು. ಅವ್ರು ಕಿಯೋನಿಕ್ಸ್ ಅಧ್ಯಕ್ಷರಾಗಿದ್ದಾರೆ. ಕಿಯೋನಿಕ್ಸ್ ಅಧ್ಯಕ್ಷರು ಲೂಟಿ ಲೂಟಿ ಅಂತೇಳಿ ಕೂಗಿದ್ರು. ಅದನ್ನು ಯಾರು ಗಣನೆಗೆ ತಗೊಳ್ಳಿಲ್ಲ. ಅದಾದ ತಕ್ಷಣ ನನಗೆ ಅಷ್ಟು ಜಲ್ದಿ ಕೊಡ್ತಾರೆ ಅಂತಲೂ ನನಗೆ ಇದಿರಲಿಲ್ಲ. ಅಧ್ಯಕ್ಷರು ಶಿವಲಿಂಗೇಗೌಡರು ಮಾತಾಡಬೇಕು ಅಂತ ಕರೆದ್ರು. ನನ್ನ ಕರೀತಿದ್ದಂಗೆ ನಾನು ಎದ್ದು ನಿಂತ್ಕೊಂಡು ಅಧ್ಯಕ್ಷರೇ ಅಂತ ಇದ್ದೀನಿ ಅಷ್ಟೇ. ಅಂಥದ್ದಂಗೆ ಇವ್ರಿಗೆ ಯಾರ್ಯಾರು ಮೊದಲೇ ಪ್ರೇರಣೆ ಮಾಡಿ ಯಾವ ಕಾಣದ ಕೈಗಳಿಗೆ ಇವ್ರಿಗೆ ಹೇಳ್ಕೊಟ್ಟಿದ್ರೋ ಗೊತ್ತಿಲ್ಲ. ಯಾರು ಏಕ್ಟುಮೆ ರಾಗಿ ಕಳ್ಳ ಅಂತ ಶುರು ಮಾಡಿದ್ರು.
ಅದೆಂಥದ್ದು ಕೊಬ್ಬರಿ ಕಳ್ಳ, ರಾಗಿ ಕಳ್ಳ, ಚೂರಿ ಹಾಕೇನೆ, ಅದು ಹಾಕೇನೆ, ಇದು ಹಾಕೇನೆ ಬರ್ಕೊಂಬಿಟ್ಟವೆ. ಅವರು ಹೇಳ್ತಾವ್ರೆ, ಇವನು ಕೂಗ್ತಾವ್ರೆ. ಅದರಲ್ಲಿ 3-4 ಜನ ಕೂಗ್ತಿದ್ರು, ಇನ್ನೆಲ್ಲ ಕುಣಿತಿದ್ರು, ತಕ್ಕನು ಕುಣಿತಾಯಿದ್ರು. ನಾನು ಅಲ್ರಪ್ಪ, ನಾನು ಮಾತಾಡುವಾಗ ಯಾಕೆ ಹಿಂಗೆ ನನ್ನ ವೈಯಕ್ತಿಕವಾಗಿ ಯಾಕೆ ತಗೋತೀವಿ? ನಂದೇನು 69 ನನ್ನ ಮೇಲೆ ಚರ್ಚೆ ಐತಾ? ನನ್ನ ಮೇಲೂ ತರೋದಾದ್ರೆ ತನ್ನಿ ಚರ್ಚೆನ. ನನ್ನ ಮೇಲೆ ಯಾಕೆ ನೀವು ಈ ಥರ ಧಿಕ್ಕಾರಕ್ಕೆ ಹೋಗ್ತೀರಿ? ಅಲ್ಲ, ವೈಯಕ್ತಿಕ ನಿಂದನೆ ಯಾಕೆ ಮಾಡ್ತಾಯಿದ್ರಿ ಅಂತೇಳಿ ಅಧ್ಯಕ್ಷರೇ ಹೇಳಿ ನನ್ನನ್ನು ಯಾಕೆ ಹಿಂಗೆ ಅವ್ಯಾಚ್ಯ ಶಬ್ದಗಳಿಂದ ಬೈತಾ ಇದ್ದಾರೆ. ಇವು ಕಳ್ಳ ಅನ್ನೋದು, ದರೋಡೆಕೋರ ಅನ್ನೋದು, ಚೂರಿ ಹಾಕ್ತ ಅನ್ನೋದು, ಏನೋ ಮಾಡೇನೆ ಅನ್ನೋದು ಇವೆಲ್ಲ ಇವಲ್ವ ಅಂತೇಳಿ ನಾನು ಕೇಳಿದ್ರು ಅವರೇನು ನಿಲ್ಲಿಸ್ಲಿಲ್ಲ. ನಾನು ಇವರು ಯಾವಾಗ ಮಿತಿಮೀರಿ 1/4 ಗಂಟೆ ನಾನು ಏನೇನೋ ಮಾಡಿ ಮಾತಾಡೋಕ್ಕೆ ಬಿಡಲಿಲ್ಲ ಅನ್ನೋದ್ರ ಜೊತೆಗೆ ತಕ್ಕನೆ ನಾನು ಅವರ ಕುಣಿತಾ ಇದ್ದ ಜಾಗಕ್ಕೂ ನನಗೂ ಒಂದು ಮಾರು ದೂರ ಅಷ್ಟೇ, ನಾನು ಅಲ್ಲೇ ಫ್ರಂಟಲ್ಲಿ ಆ ಕಡೆ ಇದ್ದೀನಿ, ಬಂದು ತಕ್ಕನ ಕುಣಿತಾ ಇದ್ರು. ಏನು ಒಬ್ಬ ಮೈಕ್ ಅನ್ನಂಗೆ ಮಾಡ್ಕೊಂಡಿದ್ದಾನೆ, ಸಲಗಾರ ಅಂತ ಒಬ್ಬ MLA, ಹಿಂಗೆ ಮೈಕ್ ಮಾಡ್ಕೊಂಡು ಕಾಗಿ ಕದ್ದ ಕಳ್ಳ ಇದು ಇಲ್ಲಿ ಯಾವುದೋ ಫಂಕ್ಷನ್ನಲ್ಲಿ ಮಾಡ್ತೀವಲ್ಲ ಆ ಥರ ಕೂಗಕ್ಕ. ಇದಕ್ಕೆ ನನಗೂ ಸ್ವಲ್ಪ ಮೆಂಟಲ್ ಸ್ವಲ್ಪ ತಾಳ್ಮೆ ಕಳ್ಕತ್ತು. ಏನು ಮಾಡ್ಬೇಕು ಇವರಿಗೆ? ಯಾವ ಪದ ಉಪಯೋಗಿಸ್ಬೇಕು? ನಾನು ಹೋಗಿ ಅಲ್ಲಿ ಇಲ್ಲ ಕಣ್ರಪ್ಪ ನಿಮ್ಮ ಕೈ ಮಿತಿ ನನ್ನ ಮೇಲೆ ಕೂಗಬೇಡಿ ಅಂತ ಹೇಳೋಣ? ಇದು ಪ್ರಜಾಪ್ರಭುತ್ವದಲ್ಲಿ ನಡೀತಕ್ಕಂಥದ್ದ. ಇಡೀ 20 ವರ್ಷ ನಾನು ಸದನದಲ್ಲಿ ಕೂತಿದ್ದೀನಿ, ಒಂದು ದಿವಸ ಇಂಥ ಒಬ್ಬ ಭಾಷಣಕಾರನ ಮೇಲೆ ನಿಂದನೆ ಮಾಡಿದಂಥದ್ದಿಲ್ಲ. ಮಾಡ್ತಾರೆ ಅವ್ರು, ಏನಾದ್ರು 1 ನಿಮಿಷ ಅಂತ ಹೇಳ್ತಾರೆ, ಅವ್ನು ಕೂತ್ಕೊಂಡಾಗ ನೀವು ಹಿಂಗೆ ಮಾಡಿರ್ಲಿಲ್ವೋ ಅಂತ ಕೇಳ್ತಾರೆ. ಆದರೆ ನಿಂದನೆ, ನಾನೇನು ಇವ್ರು ಕಳ್ತನ ಮಾಡಿರಿ ಅಂತ ಭಾಷಣ ಮಾಡ್ತಿದ್ನ? ಮಹಾತ್ಮ ಗಾಂಧೀಜಿಯವರು ತಂದಂಥ ಗ್ರಾಮ ಸ್ವರಾಜ್ಯದ ಬದುಕಿಗೆ ಯಾವ ಬುನಾದಿಯನ್ನು ಹಾಕಿದ್ರು ನಾನು ಮನಮೋಹನ್ ಸಿಂಗ್ ಅವರು, ಅದನ್ನು ನೀವು ಪರಿವರ್ತನೆ ಮಾಡಿರ್ತಕ್ಕಂಥ ಕಾನೂನಿನಲ್ಲಿ ಅಡಕವಾಗಿರ್ತಕ್ಕಂಥ ಅಂಶಗಳು ಸರಿಯಿಲ್ಲ ಅಂತಕ್ಕಂಥದ್ದನ್ನು ಈ ದೇಶದ ಈ ರಾಜ್ಯದ ಜನಕ್ಕೆ ಹೇಳಬೇಕು. ಇಡೀ ದೇಶದಲ್ಲಿ ನಡೀತಾ ಇದೆ ಇವತ್ತು ಪ್ರತಿಭಟನೆ, ಇಲ್ಲೊಂತ ನಡೀತಾ ಇದೆಯಾ ಅನ್ನೋ ಸಂದರ್ಭದಲ್ಲಿ ಇವರು ಪ್ರಚೋದನೆ ಮಾಡಿ ಇದು ಮಾಡಿದರು. ಅದರಲ್ಲಿ ನಾನು ಎಲ್ಲರನ್ನೂ ಏನು ಇದು ಮಾಡಲಿಲ್ಲ, ಟಾರ್ಗೆಟ್ ಮಾಡಲಿಲ್ಲ. ನನ್ನ ಬಗ್ಗೆ ಯಾರು ಅವ್ರು ಕೂಗ್ತಿದ್ರು ಕುಣಿತಿದ್ರು, ಅವ್ರು ಹೆಂಗಾರ ಕುಣ್ಕೊಳ್ಳಿ. ಇದು ಧರಣಿ ಅಂದರೆ ಏನು? ಧರಣಿ ಸತ್ಯಾಗ್ರಹ ಭೂಮಿ ಮೇಲೆ ಕೂತ್ಕೋಬೇಕು, ಭೂಮಿ ಮೇಲೆ ಕುರ್ಚಿ ಮೇಲೂ ಕೂರೋದಲ್ಲ, ಭೂಮಿ ಮೇಲೆ ಕೂತ್ಕೊಂಡು ಧರಣಿ ಮಾಡಬೇಕು. ಧರಣಿ ಮಾಡುವಾಗ ಯಾರ ಮೇಲೆ ನಿರ್ಣಯವನ್ನು ತಂದಿರ್ತಾರೆ ಅವ್ರ ಮೇಲೆ ಸರ್ಕಾರದ ವಿರುದ್ಧ ಏನಾರ ಕೂತ್ಕೊಳ್ಳಿ. ನನ್ನನ್ನು ವೈಯಕ್ತಿಕವಾಗಿ ನನ್ನನ್ನು ಕಳ್ಳ ಅಂದ್ರಲ್ಲ ಇವ್ರು ಸಾಬೀತು ಮಾಡ್ತಾರಂಗಾರೆ. ಕೊಪ್ರಿ ಕಳ್ಳ ಅಂದಾರಲ್ಲ, ನಿಮಗೆ ಗೊತ್ತಿಲ್ಲ ನಾನು ಕೊಪ್ರಿಗೆ ಎಷ್ಟು ಹೋರಾಟ ಮಾಡಿ ಬೆಳಗಾಮದೆ ಅಲ್ಲಿ ಯಾವ ಅಧಿವೇಶನದಲ್ಲೂ ಬೆಂಬಲ ಬೆಲೆ ಕೊಡಿಸಿ ಅದನ್ನೆಲ್ಲ ಹೆಂಗೆ ರೈತರಿಗೆ ನಾನು ನ್ಯಾಯ ಕೊಡಿಸಿದ್ದೀನಿ ಅನ್ನೋದನ್ನು ನಿಮ್ಮ ಪತ್ರಿಕೆಗಳಲ್ಲೇ ಬರೆದಿದ್ದೀರಿ. ಶಿವಲಿಂಗೇಗೌಡ ಕೊಪ್ರಿಗೋಸ್ಕರ ಹೋರಾಟ ಮಾಡಿದೆ ಬೆಂಬಲ ಬೆಲೆಗೆ ಅಂತ. ಕೊಪ್ರಿ ಕಳ್ಳ ಅಂದ್ರೆ ಏನು? ನಾನು ಯಾರ ಮನೆ ಕೊಪ್ರಿ ಕದಿಯಕ್ಕೆ ಹೋಗಿದ್ದೆ? ಯಾರೋ ಕದ್ದಿದ್ದೀನಿ? ರಾಗಿ ಕಳ್ಳ ಅಂತೇಳಿ ಹಿಂದೆ ಇದೇ ರವಿಕುಮಾರ್ ಅವರು ಬಂದು ಹೇಳಿ ಅರಸೀಕೆರೆನಲ್ಲಿ, ನಾನು ಬನ್ನಿ ಧರ್ಮಸ್ಥಳಕ್ಕೆ ನಾನು ಬರ್ತೀನಿ, ನೀವು ಬನ್ನಿ ಸತ್ಯ ಮಾಡೋಕ್ಕೆ ಅಂದಾಗ ಬರಲೇ ಇಲ್ಲ. ನಾನೇ ಹೋಗಿ ನಮ್ಮ ಜನ ಕಟ್ಟಿಕೊಂಡು ಸತ್ಯ ಮಾಡಿ ಬಂದೆ. ಈ ರೀತಿ ಇದನ್ನು ಎಲ್ಲೋ ಇಟ್ಕೊಂಡು ಇದನ್ನ ಯಾರು ಹಿನ್ನೆಲೆ ಇದೆ, ಯಾರು ಇದಕ್ಕೆ ಪ್ರಚೋದನೆ ಮಾಡಿದ್ದಾರೆ, ಯಾರು ಇದಕ್ಕೆ ಇವನ್ನೆಲ್ಲ ಈ ಪಾಪ BJPಯವರಿಗೆ ಇವು ಗೊತ್ತೋ ಗೊತ್ತಿಲ್ವೋ, ಯಾರು ಕೊಟ್ಟರು ಇವೆಲ್ಲನೂ? ಯಾತಕ್ಕೆ ನನ್ನ ಮೇಲೆ ಹಂಗೆ ಕೂಗ್ಸಿರು? ನನ್ನ ಮೇಲೆ ನಿಂದನೆ, ವೈಯಕ್ತಿಕ ನಿಂದನೆ ಮಾಡೋದಕ್ಕೆ ಈ ಸಂವಿಧಾನದಲ್ಲಿ, ಅದು ಅಸೆಂಬ್ಲಿನಲ್ಲಿ ಇದೆಯಾ? ಅದು ಸ್ವಲ್ಪ ನಾನು ಇದನ್ನೇ ಪ್ರಶ್ನೆ ಕೇಳೋದು. ಅವ್ರು ಆ ರೀತಿ ಮಾತಾಡಿದ್ರೆ ನನ್ನ ಭಾಷಣ ನನಗೆ 15 ನಿಮಿಷ ಕೊಡ್ತಿದ್ರು, 20 ನಿಮಿಷ ಕೊಡ್ತಿದ್ರು, ನನ್ನ ಭಾಷಣ ನಾನು ಮಾಡಿ ನಾನು ಮುಗಿಸ್ತಿದ್ದೆ. ಅವ್ರು ಕೂಗಿ ಕೇಳಿ ಡಿಸ್ಟರ್ಬೆನ್ಸ್ ಮಾಡೋದು ಅದು ಸ್ವಾಭಾವಿಕ, ಮಾಡ್ತಿರಲಿಲ್ಲ ಯಾರೂ. ಇವರೇ ಇಸ್ ದಿ ಫಸ್ಟ್ ಇದನ್ನು ಸದನದಲ್ಲಿ ಹುಟ್ಟಾಕ್ತಾರೆ. ಅದರಲ್ಲೂ ಒಬ್ಬ ವ್ಯಕ್ತಿನ ಸಂಬಂಧ ಪಡದೇ ಇರತಕ್ಕಂಥ ಒಬ್ಬ ಶಾಸಕನ ನಿಂದನೆ ಮಾಡಿರ್ತಕ್ಕಂಥದ್ದು, ಅವಹೇಳನ ಮಾಡಿರ್ತಕ್ಕಂಥದ್ದು ರಾಜಕೀಯದ ಇತಿಹಾಸದಲ್ಲೇ ಫಸ್ಟ್. ನನಗೆಲ್ಲ ಹೇಳ್ತಾರೆ,
ಇಲ್ಲ ಇದು ಈ ರೀತಿ ಅವ್ರು ನಡ್ಕೊಂಡು ಸರಿಯಿಲ್ಲ ಅಂತ. ಅವ್ರು ನಡ್ಕೊಂಡಂಥ ರೀತಿ ಕರ್ನಾಟಕ ರಾಜ್ಯ ಜನಕ್ಕೆ ತಿಳಿಲಿಲ್ಲ. ಮಾಧ್ಯಮಗಳ ದೃಶ್ಯ ಮಾಧ್ಯಮಗಳ ಮುಖಾಂತರ ನಾನು ಮಾತಾಡಿದ ಮಾತ್ರ ತಿಳಿತು. ಅದನ್ನು ಈ ರೀತಿ ಆಯಿತು. ನನ್ನ 2-3 ಪದಗಳು ನನಗೂ ಸರಿ ಹೋಗಲಿಲ್ಲ. ನಾನು ಆವೇಶದಲ್ಲಿ ಮಾತಾಡಿದೆ. ನಾನೇನು ಇದಾಗಿ ಮಾತಾಡಲಿಲ್ಲ. ನಿಂದು ಗೊತ್ತುಗಳಪ್ಪ, ನಿಮ್ಮ ಹೆಂಡತಿ ತಹಸೀಲ್ದಾರ ಇದರಿಂದ ನೀನು MLA ಆಗಿದೆಯಾ, ತಹಸೀಲ್ದಾರ್ ಮಾಡಿ ಅಷ್ಟು ದುಡ್ಡು ಮಾಡಿಕೊಡೋ ಹೊತ್ತಿ ನೀನು MLA ಆಗಿದೆಯಾ, ಬಿಡಪ್ಪ ನನಗೂ ಗೊತ್ತೈತಿ, ನಿಂದು ಗೊತ್ತೈತೆ, ಕೂತ್ಕೊಳ್ಳಪ್ಪ, ನಂಗಂತ ನಾನು ಇದು ಮಾಡೋಕ್ಕಾಗುತ್ತಾ ಅಂತೇಳಿ ಹೇಳಿದೆ. ಅದೊಂದು ಪದಕ್ಕೆ ಮಹಿಳೆಯನ್ನು ಮಾತಾಡಬಾರ್ದು ಅಂತೇಳಿ ಆಗಲೇ ವಿಷಾದನ ವ್ಯಕ್ತ ಮಾಡಿದೆ ನಾನು ಇದನ್ನು. ಆ ರೀತಿ ಇನ್ನು ಉಳಿದಿರ್ತಕ್ಕಂಥ ಯಾವುದೇ ನಿಲುವಿನಲ್ಲಿ ನನ್ನ ಬದಲಾವಣೆ ಇಲ್ಲ. RSS ಬಗ್ಗೆ ಅಂತ, RSS ಅಂದು ಯಾಕೆ, ಆ ಘಟನೆ ಏನು ನಿಮಗೆ ಅರ್ಥ, ನಿಮಗೆ ತಿಳಿಸ್ಬೇಕು. ನಾನು ಯಾವಾಗ ಅಸೆಂಬ್ಲಿನಲ್ಲಿದ್ದರೂ 3-4 ಜನ RSSನ ಮಿತ್ರರು, ಮಂಗಳೂರು ಕಡೆ, ಇನ್ನೊಬ್ಬರು ಈ ಸಲಗಾರ್, ಇನ್ನೊಬ್ಬರು ತುಮಕೂರು ಸುರೇಶ್ ಗೌಡ, ಇವರು 5 ಜನ ಇದ್ದಾಳೆ. ಏನಿದು ಯಾತಕ್ಕೆ ಅಂತೇಳಿ ನಾನು ಒಂದಿನ ಹೋಗಿ ಅಸೆಂಬ್ಲಿ ಮುಗಿದ್ಮೇಲೆ ಈ ಕಾಮತ್ ಇದಾರಲ್ಲ, ವೇದವಾಸ ಕಾಮತ್, ಅವ್ರನ್ನ ಕೇಳಿದೆ, ಯಾಕಪ್ಪ ನನ್ನ ಮೇಲೆ ನಾನು ಮಾತಾಡಿದ್ದು ನಿನಗೇನು ಹಿಡಿಸಲ್ವಾ, ನಾನು ಏನು ತಪ್ಪು ಮಾತಾಡ್ತೀನಿ ಅಂತ ಕೂಗ್ತೀಯಾ ಅಂದರೆ, ನಾವು RSSನ ಕಟ್ಟಾ ಬೆಂಬಲಿಗರು, ಹೌದು ಇರಪ್ಪ, RSSನ ಬಗ್ಗೆ ನನಗೂ ಅಭಿಮಾನ ಇದೆ, ಇರಪ್ಪ ಅಂದು ಅವತ್ತಿನಿಂದ ನಾನು ಅವನ್ನ ವೇದವಾಸ ಕಾಮತ್ರವರೇ ಅದು ಇದಕ್ಕೆ ಎಲ್ಲಾರ ಎದುರಿಗೆ ಬರುವಾಗ, ವಿಧಾನಸೌಧ ಒಳಗೆ ಹೋಗುವಾಗ, RSSನವರೇ ದಯಮಾಡಿ ಇವತ್ತು, ನಾನು ಅವತ್ತಿನಿಂದ ಅವ್ನಿಗೆ RSS ಅಂತಲೇ ಟೈಟ್ ಕೊಟ್ಲು ಬಂದ, ಅವನ ಹೆಸರು ಹಿಡಿದು ಕರೀತಿಲ್ಲ, ನಿನ್ನ ಕೈ ಮುಗಿದು ಹೇಳ್ತೀನಪ್ಪ, ಇವತ್ತು ನಾನು ಮಾತಾಡ್ತೀನಿ, ಗಲಾಟೆ ಮಾಡಬೇಡ ಕಣಯ್ಯ ನೀನು ಅಂತ ಹಿಂಗೆ ನಾನು ಕೇಳ್ಕೊತಿದ್ದೆ. ಅಲ್ಲೂ ಕೇಳ್ಕೊತಿದ್ದೆ. ಇನ್ನೊಂದು ದಿವಸ ಯಾವುದೋ ನಾನು ಎತ್ತಿನೊಳೆ ವಿಚಾರ ಮಾತಾಡ್ತಾ ಇದ್ದೀನಿ, ಎದ್ಬಿಟ್ರು ಆ ಕಡೆ, ನಿನ್ನ ಮುಖ ನೋಡೋಕ್ಕೆ ನನಗೆ ಅಸಹ್ಯ ಆಗುತ್ತಪ್ಪ, ನಾನು ಮಾತಾಡೋದಿಲ್ಲ, ನಾನು ಯಾವ್ದು ಮಾತಾಡ್ತೀನಿ, ನನ್ನ ಕ್ಷೇತ್ರಕ್ಕೆ ನೀರು ಬರ್ತಾ ಇಲ್ಲ, ಈ ನೀರು ತಗೊಂಡು ಹೋಗ್ಬೇಕು, ತಡಿಯಪ್ಪ ಇರಪ್ಪ, ಸೆಂಟ್ರಲ್ ಗೌರ್ಮೆಂಟ್ನಿಂದ ನಮಗೆ ತೊಂದರೆ ಆಗಿದೆ, 5 ಕಿಲೋಮೀಟ್ರು ಒಂದು 5 ಕಿಲೋಮೀಟ್ರು ಅರಣ್ಯ ಪ್ರದೇಶದಲ್ಲಿ ನಾವು ಭೂಮಿ ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಕೊಟ್ಟರು ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿದರೆ, ಅದಕ್ಕೂ ಎದ್ದು ನನಗೆ ಅಡಚಣೆ ಮಾಡಿದರೆ ಅಂತ ಹೇಳಿ, ನಿನ್ನ ಮುಖ ನೋಡೋದಿಲ್ಲಪ್ಪ, ಇನ್ನು ನಿನ್ನ ಕಡೆ ನೋಡೋದಿಲ್ಲ ನಾನು ಅಂತೇಳಿ ನನ್ನ ಭಾಷಣ ನಾನು ಮಾಡಿದೆ. ಹಂಗೆ ಯಾವಾಗಲೂ ಅಡಚಣೆ ಕೊಡೋದು. ಯಾಕೆ, ಯಾರು ಡೈರೆಕ್ಷನ್ ಇದೆ ಅಂತಂದರೆ, ಏನೋ ನಮಗೆ ಡೈರೆಕ್ಷನ್ ಇದೆ ಅಂತ ಅನ್ನೋರು ಅಷ್ಟೇ. ಏನೋ ಡೈರೆಕ್ಷನ್ ಇದೆ ಬಿಡಿ ಸಾರ್, ಅದೆಲ್ಲ ಹೇಳೋಕ್ಕಾಗಲ್ಲ ಅಂತ ಅನ್ನೋದು. ಯಾರು ಡೈರೆಕ್ಷನ್ ಇದು? ಯಾತಕ್ಕೆ ನಾನು ಭಾಷಣಕ್ಕೆ ಅಡಚಣೆ ಮಾಡಬೇಕು ಪ್ರತಿ ಸಾರಿ? ಇದಕ್ಕೆ ನಾನು ಅವನ್ನ ಇಲ್ಲಿ RSSನೂ ಅಂತಿದ್ನಲ್ಲ, ಅದಕ್ಕೋಸ್ಕರ RSSನರೇ RSS ಕೇಳಪ್ಪ ಇಲ್ಲ ನನ್ನ ಮಾತಾ, ನೀನು ಹಿಂಗೆಲ್ಲ ಇಲ್ಲೂ ಬಂದು ಕುಣಿದ್ರೆ ಸದನದಲ್ಲಿ ಬಾವಿಲುವೆ RSS ಕೆಟ್ಟ ಹೆಸರು ಬರುತ್ತಪ್ಪ ಅಂತ ಹೇಳಿದೆ. ನಾನು RSSನ್ನ ನಾನು ಯಾವುದೇ ಕಾರಣದಿಂದಲೂ ನಿಂದನೆ ಮಾಡಿಲ್ಲ. ನಾನು ಯಾವುದೇ ಸಂಘ ಸಂಸ್ಥೆಗಳನ್ನು ಸಂಘಟನೆಗಳನ್ನು ನಾನು ನಿಂದಿಸ್ತಕ್ಕಂಥ ಸ್ವಭಾವದನಲ್ಲ. ಏನಾದ್ರು ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೀರಾ ಅಂತ ನೇರವಾಗಿ ಹೇಳ್ತೀನೋ ಹೊರತು ನಾನು ನಿಂದನೆ ಮಾಡ್ತಕ್ಕಂಥವನಲ್ಲ. ಅವರೊಬ್ಬರನ್ನ ವೈಯಕ್ತಿಕವಾಗಿ ನಾನು ಅವತ್ತಿಂದ ಕರಿತಾ ಇದ್ನಲ್ಲ, ಆ ರೂಢಿನಲ್ಲಿ ನಾನು ಮಾತನಾಡಿದೆ ಅಷ್ಟೇ. ಅದನ್ನು ನಾನೇನು ನಿಂದನೆ ಮಾಡಿದ್ದಲ್ಲ. ಅದು RSSನ ಹಂಗಂದ್ರು ಹಿಂಗಂದ್ರು, ಆ ಮಾತಿನ ಭರಾಟಿನಲ್ಲಿ ಒಕ್ಕಣಿಕೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳಿದೆ ಹೇಳೋವರೆಗೂ ಹೇಳಿದೆ, ಕಳ್ಳ 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 ಅಂತಿದ್ರು. ಅದಕ್ಕೆ ಕುಣಿತದ್ದು ತಕ್ಕನೆ, ಇದು ಏನಯ್ಯ, ಇದನ್ನು ಅಸೆಂಬ್ಲಿಯೋ ಅಲ್ಲಿ ಕೋಯ್ತುಗಳು ಮರದಲ್ಲಿ ಕುಣಿತೇವಲ್ಲ ಹಂಗೆ ಕುಣಿತೀರಲ್ಲಯ್ಯ, ನಿಮಗೆ ಕೋಯ್ತುಗಳ ಅಂತ ಆಜ್ಞೆಪ್ಪ. ಏನು ತಪ್ಪು? ಏನು ಹಳ್ಳಿ ಕಡೆ ಏನಂತಾರೆ, ಯಾರಾದರೂ ಸುಮ್ಮನೆ ಕುಣಿದ್ರೆ ನೀವ್ಯಾನೇ ಒಳ್ಳೆ ಕೋಯ್ತ್ಕೊಂಡು ಕುಣಿತೇನೆ ಅನ್ನಕ್ಕಲ್ವಾ? ಇದು ಏನು ಇದ್ರ ಪದವನ ಭಾಷಾ ಅದು? ಇನ್ನೇನಂತ ಹೇಳ್ತಾರೆ? ಅಸೆಂಬ್ಲಿಲಿ ಪ್ರಯೋಗ ಮಾಡಬಾರ್ದು ಅನ್ನೋದಲ್ಲ. ಅವ್ರು ನನ್ನ ಕಳ್ಳ ಅನ್ಬೋದು, ಸುಳ್ಳ ಅನ್ಬೋದು, ನನ್ನ ಮೇಲೆ ಆಪಾದನೆ ಮಾಡ್ಬೋದು. ನಾವು ಅವ್ರ ಮೇಲೆ ಆಪಾದನೆ ಮಾಡಿತ್ತಪ್ಪ, ವಿಮರ್ಶೆ ಆಗಲಿ ಇದು ಈ ರಾಜ್ಯದಲ್ಲಿ. ತರಲಿ ಕಾನೂನನ್ನ, ಯಾರು ಪದ ಬಳಕೆಯಲ್ಲಿ ಇಡ್ತಾ ಇರಲಿ ಅಂತ ತರಲಿ. ಅವ್ರು ಯಾಕೆ ನನ್ನ ಮೇಲೆ ಮಾಡಿದರು? ಅದಕ್ಕೆ ನಾನು ಮಾಡಿದೆ. ನಾನು ಹಳ್ಳಿ ಕಡೆ ಏನಂತಾರೆ, ಏನಾರ ಭಾಳ ಅಶ್ಲೀಲವಾಗಿ ಅದು ಇದು ವರ್ತನೆ ಮಾಡ್ತಾಯಿದ್ರೆ, ಇದೇನೇ ಒಳ್ಳೆ ನಾಯಿ ಆಡ್ದಂಗೆ ಆಡ್ತೀಯಲ್ಲ ಅನ್ನಕ್ಕಲ್ವಾ? ಇದು ಹಾಡು ಭಾಷೆ, ಇದೊಂಥರ ಹಳ್ಳಿಲಿ ಗಾದೆಗಳು ಇವು.
ಇತ್ತಪ್ಪ, ಅದೇ ಪ್ರಯೋಗ ಮಾಡಿರೋದು ನಾನು. ಆಮೇಲೆ ಅದಕ್ಕೂ ಮೀರಿದಲ್ಲ ಏನಾರು ಗಲಾಟೆ ಮಾಡ್ತಿದ್ರಿಂದ ಏನಂತಾರೆ, ಥೂ ನಿಮ್ಮಕ್ಕೋಷ್ಟು ಬೆಂಕಿ ಹಾಕ ಅಂತಲೋ ನೀನು ಇದಕ್ಕೋಷ್ಟು ಬೆಂಕಿ ಹಾಕೋ ಅಂತಲೋ ಅಂತಾರಪ್ಪ. ಹಳ್ಳಿನಲ್ಲಿ ಹಿಂಗೆ ತಾನೆ ಅನ್ನೋದು. ಕೆಟ್ಟವ್ರನ್ನ ಇವ್ರು ಕೆಟ್ಟ ಬಂದು ಮಾಡಿರೋ ಒಳ್ಳೇದು ಮಾಡಿದ್ರು ಹೇಳಿ, ನ್ಯಾಯ ಕೊಡಬೇಕು. ನೀವೇ ವಿಶ್ಲೇಷಣೆ ಮಾಡಿ ಬರಿಬೇಕು. ಇದು ಏನು ಪದ? ಹೌದು, ನಾನು ನನ್ನ ಆಡು ಭಾಷೆನಲ್ಲಿ ನಾನು ಮಾತಾಡ್ತೀನಿ, ಹಳ್ಳಿ ಭಾಷೆನೇ ಹೆಚ್ಚಿಗೆ ಉಪಯೋಗ ಮಾಡ್ತೀನಿ. ನಾನು ಮೊದಲಿಂದ ಬೆಳ್ಕೊಂಬಂದಿದೆ, ಹಳ್ಳಿ ಭಾಷೆನಲ್ಲೇ ಮಾತಾಡ್ತೀನಿ. ಕೆಲವು ಮಿಸ್ಟೇಕ್ಸ್ ಆಗ್ತವೆ ಗ್ರಾಮ್ಯಾಟಿಕಲ್, ಅದು ತಿದ್ಕೊಂಡಿದ್ದೀವಿ. ಇದನ್ನು ಏನು ಇವರು ಮಾಡಿದ್ದಾರೆ ಅದನ್ನು ನನಗೆ ಎಲ್ಲೋ ಒಂದು ಕಡೆ ಪ್ರಚೋದನೆ ಇರಬೇಕಾ, ಯಾರ್ದಾದ್ರೂ ವೈಯಕ್ತಿಕ ಟಾರ್ಗೆಟ್ ನನ್ನ ಮೇಲೆ ಇರಬೇಕಾ, ಯಾತಕ್ಕೆ ನನ್ನೊಬ್ಬನ್ನೇ ಮಾಡ್ತಾರೆ, ಏನು ಪಕ್ಷಾಂತರ ಚೂರಿ ಹಾಕಿದೆಯಾ ದೇವೇಗೌಡರಿಗೆ ಇವರಿಗೆ? ನಾನು ಹೇಳಿದ್ದೀನಿ, ನಾನೇನಾದ್ರು ದೇವೇಗೌಡರ ಸಿಂಬಲಲ್ಲಿ ಗೆದ್ದುಬಿಟ್ಟು ಹೋಗಿದ್ದೀನ, ಮೋಸ ಮಾಡಿ ಹೋಗಿದ್ದೀನ? ನಾನು ಹೇಳಿ ಹೋಗಿದ್ದೀನಿ ಸರ್. ಓಪನ್ ಸಭೆಯಲ್ಲೇ ಹೇಳೋದ್ನಲ್ರಿ, ಅಲ್ಲಿ ಇಲ್ಲಿ ಎಲ್ಲಾರು ಹೇಳಿದ್ರು ಕದ್ದು ಹೇಳೋ ಏನೇನು. ನಾವು ನಮ್ಮ ಅರಸೀಕೆರೆಗೆ ನೀವು MLC ಸೀಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಆಯಿತು, ನೀವು ಕೊಟ್ಟಿಲ್ಲ. ಅದರಿಂದ ನನಗೆ ಬೇಡ ಸರ್ ರಾಜಕೀಯ, ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ, ನಾನು ಮಾಡ್ಕೊತೀನಿ ಅಂತೇಳಿ ನಾನು ಅವತ್ತೇ ಬಿಟ್ಟು ಹೋಗಿ ಮಾತು ಹೇಳಿ ಹೋಗಿದ್ದೀನಿ ಪಬ್ಲಿಕ್ಕಲ್ಲಿ, MP ಕ್ವಾರ್ಟರ್ಸಲ್ಲಿ. ಹಿಂದೆ ಮುಂದೆ ಹೇಳಿದ್ದೀನ? ನಾನು ಒಂದು ಪಕ್ಷದಲ್ಲಿ ವಿರೋಧ ಆದಾಗ ಬಿಟ್ಟೋಗೋದು ಸ್ವಾಭಾವ. ಅದಕ್ಕಿಂತ ಚಾಕ್ ಹಾಕೋದು ಏನು ಚಾಕ್ ಏನು ಹೆಂಗೆ ಚಾಕ್ ಹಾಕಿದ್ದೀನಿ? ನಾನು 2004ರಲ್ಲಿ 14 ಓಟ್ನಿಂದ ಸೋತೆ ಗಂಡಸಿನಲ್ಲಿ. 14 ಓಟ್ನಿಂದ ಸೋತ ಮೇಲೆ ನನಗೆ ಕ್ಷೇತ್ರ ಹೋಯ್ತು. ನನಗೆ ಹೇಳಿದರು ಹಾಸನ ಕಸಬಾ ಮಾಡಿಕೊಡ್ತೀವಿ, ದುದ್ದ ಇವೆಲ್ಲನೂ ಸೇರಿಸಿ ನಿನ್ನ ಕ್ಷೇತ್ರದ ಗಣಿಸಿ ದುದ್ದ ಸಾಲ್ಗಾಮೆ ಎಲ್ಲನೂ ಉಳಿಸಿ ನಿನಗಿನ್ನು ಸಾಲದೇ ಇರೋದಕ್ಕೊಂದು ಸ್ವಲ್ಪ ಕಸಬಾ ಅಡ್ಜಸ್ಟ್ಮೆಂಟ್ ಮಾಡಿ ಹಾಸನ ಗ್ರಾಮೀಣ ಮಾಡಿಕೊಡ್ತೀವಿ. ಪಾಪ 14 ಓಟಲ್ಲಿ ಸೋತಿದ್ಯಾ ಅಂತ ಹೇಳಿದ್ರು. ಮಾಡಲಿಲ್ಲ. ದುಡ್ಡು ಎಲ್ಲಿಗೆ ಹೋಯ್ತು? ಎಲ್ಲೆಲ್ಲ ಅವ್ರಿಗೆ ಹೋಯ್ತು, ಅದು ಮಾಡ್ಕೊಳ್ಳಿ. ಅದವ್ರದ್ದು ಇದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಅರಸೀಕೆರೆ ಬಂತು. ಅರಸೀಕೆರೆ ನಾನು ಅಲ್ಲಿ ಹೋಗಿ ನಿಲ್ಲೋದಕ್ಕೆ ಧೈರ್ಯ ಬರುತ್ತಾ? ನನ್ನ ಹಣೆ ಬರ 14 ಓಟ ಸೋತಿದ್ದೀನಿ, ಏನಾಗುತ್ತೋ ಕೊಡಿ ಬಿ ಫಾರಮ್ ಅಂತ. ಯಾರು ಕೇಳೋರು ಬರಲಿಲ್ಲ ಇವ್ರ ಹತ್ರಕ್ಕೆ ಅಲ್ಲಿ ನಿಲ್ಲಕ್ಕೆ. ಆ ಥರ ಇತ್ತು. ಯಾಕೆಂದರೆ ದೇವೇಗೌಡರು ಫಸ್ಟ್ ಪಾರ್ಲಿಮೆಂಟಿಗೆ ನಿಂತಾಗ ದಾಖಲೆ ತೆಗ್ಸಿ ಬರೀ 13,000 ಓಟ್ ಬಂದಿತ್ತು. 48,000 ಓಟು BB ಶಿವಪ್ಪ, ಸುಶೀಲಮ್ಮ BB ಶಿವಪ್ಪ ಬಂದಿತ್ತು, ಗೊತ್ತಿತ್ತಾ? ಆ 13,000 ಓಟ್ನಿಂದ ನಾನು ಅಲ್ಲಿ ಹೋದ್ಮೇಲೆ 1,00,000 ಓಟಿ ತಗೊಂಡೋಗಿದ್ದೀನಿ ನಾನು ಯಾರು ನಂದು ಅಂತ ಹೇಳೋದಿಲ್ಲ. ನಾನು ಆ ಶ್ರಮ ಹಾಕಿದ್ದೀನಿ. ಅರಸೀಕೆರೆ ಜನ ನನಗೆ ಇವ್ರಿಗೂ 13,000ದಿಂದ 86,000 ಓಟ್ನವ್ರಿಗೂ ಕೊಡಿಸಿದ್ದೀನಿ ಪಾರ್ಲಿಮೆಂಟಲ್ಲಿ. ನನ್ನ ಜನ ಕೊಟ್ಟಾರೆ, ನನ್ನ ಕ್ಷೇತ್ರ ಕೊಟ್ಟಿದೆ, ನನ್ನ ಕ್ಷೇತ್ರ ಜನ ನನ್ನ ನಂಬಿಕೆ ಮೇಲೆ ಇಟ್ಕೊಂಡು ಕೊಟ್ಟಿದ್ದಾರೆ. ಹಂಗಾದರೆ ನಾನು ಇವ್ರಿಗೆ ಹೆಂಗೆ ಚಾಕ್ ಹಾಕ್ತಂಗೆ ಆಗ್ಬಿಡುತ್ತೆ? ಹೆಂಗಾಗುತ್ತೆ ಹೇಳಿ ಚಾಕ? ಭಿನ್ನಾಭಿಪ್ರಾಯ ಬಂದಾಗ ಸಹಜವಾಗಿ ಹೇಳಿ ಹೋಗಿದ್ದೀವಿ ನಾವು. ಅದಕ್ಕೆ ಅಲ್ಲೇ ಯಾಕೆ ಬಂದು ಅದನ್ನು ಕೂಗಬೇಕು ಚಾಕ್ ಹಾಕ್ಯಾರೆ ಅಂತ? ಹಂಗಂದಾಗ ಏನು ಅನ್ಸುತ್ತೆ? ನಾನು ಯಾರ ಅಪ್ಪಗೂ ಹಾಕಿಲ್ಲಪ್ಪ ಚಾಕ ಅಂತ ಹೇಳಿದ್ದೀನಿ. ನಿಮ್ಮ ಅಪ್ಪಗೇನು ಚಾಕ್ ಹಾಕಿಲ್ಲಪ್ಪ ನಾನು ಅಂತ ಹೇಳಿದ್ದೀನಿ. ನೀವು ಸರಿ ಕೂಗೋದದ? ಏನು ಆ ಥರ ಒಡೆದಾಟಕ್ಕೆ ನಿಂತಾಗ, ಆ ನಾಟ ಬೈಳಕ್ಕೆ ನಿಂತಾಗ ನಾನು ಸ್ವಾಮಿ ಅಂತ ಕೂತ್ಕೊಳ್ಳೋಣ? ಯಾವ್ದಾದ್ರು ವಿಧಾನಸಭೆಯಲ್ಲಿ ನಡೆದಿರುತ್ತೇನ್ರಿ ಇಂಥ ವೈಯಕ್ತಿಕ ನಿಂದನೆ? ಯಾರ ಮೇಲೆ ನಾನೇನು ಮಂತ್ರ ಇಲ್ಲ, ನಾನೇನಾರ ಆಪಾದಿತ್ನ, ನನ್ನ ಮೇಲೆ ಏನಾರು ನಿರ್ಣಯ ತಂದಿದ್ದಾರ, ನಾನೇನು ಏನಾರ ಸರ್ಕಾರನ ನನ್ನ ಬೈಯಕ್ಕೆ? ನಾನು ಒಬ್ಬ ಸದಸ್ಯ. ನಾನು ಮಾತನಾಡ್ತಾ ಇರಬೇಕಾದ್ರೆ ನನಗೆ ಪ್ರತಿ ಎರಡು ನಿಮ್ಮ ಮಾಧ್ಯಮದವ್ರನ್ನ ಕೇಳಿ ಯಾಕೆ ಅವರೇ ಕೇಳೋರು ನನಗೆ, ಯಾಕೆ ನಿಮ್ಮನ್ನು ನೀವು ಮಾತಾಡೋಕ್ಕಿದ್ರೆ ಅವ್ರು ಎದಾಳ್ತಾರಲ್ಲ ಅಂತ, ಯಾಕೆ ಅಂತ ಕೇಳೋರು. ಈ ರೀತಿ ಏನು ಒಬ್ಬ ರಾಜಕೀಯದಲ್ಲಿ ಒಬ್ಬ ಬೆಳವಣಿಗೆ ಆಗ್ತಾನೆ. ಹೌದು, ಇವರಿಗೆ
ಇವ್ರಿಗೆ ನಾನು ಚಾಕ್ ಹಾಕೋಯಿದ್ರೆ ಜನ ನಾನು ಸೋಲ್ಸೋರು. ನನ್ನ ಯಾಕೆ ಗೆಲ್ಸಿರೋ ಅರಸೀಕೆರೆಯಲ್ಲಿ 20,000 ಲೀಡಲ್ಲಿ 20 ಅಲ್ಲ 50,000ದಲ್ಲೇ ಗೆಲ್ತದ್ದೆ. BJPಗೆ ಬರೀ 4,000 ಓಟು ಬಂದವು, 4,000 5,000 ಎಲ್ಲ ಓಟು ಟ್ರಾನ್ಸ್ಫರ್ ಆಯಿತು. ಇವ್ರಂಗೆ ಏಕಕಾಲದಲ್ಲಿ ಒಬ್ಬ BJPಲಿದ್ದ ಕ್ಯಾಂಡಿಡೇಟ್ ಕರ್ಕೊಂಡ್ಬಂದ್ಬಿಟ್ಟು ಟಿಕೆಟ್ ಕೊಟ್ಟರು. ಅದು ಇದಲ್ವಾ ಪಕ್ಷಾಂತರ ಅನ್ನೋದು? ಪಕ್ಷಾಂತರ ಅಲ್ಲ ಅದು. ಇವ್ರ ಪಕ್ಷದಲ್ಲೇ ದುಡಿದವ್ರಿಗೆ ಕೊಡಲೇ ಇಲ್ಲ. ಹಿಂಗೆ ಪದ ಬಳಕೆನ ನಾವು ಅಸೆಂಬ್ಲಿನಲ್ಲಿ ಹೋಗಿ ಇಂಥ ಪದಗಳನ್ನು ಬಳಸೋಕ್ಕೆ ನಮಗೂ ಸ್ವಲ್ಪ ಆತ್ಮಸ್ಥೈರ್ಯ ಒಪ್ಪಲ್ಲ. ಆದರೆ ಅನಿವಾರ್ಯ ಪ್ರಸಂಗ ಬಂದಾಗ ಏನು ಮಾಡೋದು ನೀವೇ ಹೇಳಿ. ಇಲ್ಲ ಕಣ್ರಿ ಶಿವಲಿಂಗೇಗೌಡ್ರೆ ನೀವು ಮಾಡಿರೋ ತಪ್ಪು ಕಣ್ರಿ ಅಂತ ಅನ್ನೋದಾದರೆ ನಿಮಗೆ ಶರಣ ಹೇಳಿ ನಾನು ಹೋಗ್ತೀನಿ. ಎಷ್ಟು ದಿವಸ ಕಾಯನ್ರಿ? 2.5 ವರ್ಷಗಳಿಂದ ನನಗೆ ಕೊಡಬಾರ್ದು ಹಿಂಸೆ ಕೊಡ್ತಾರೆ ಅಲ್ಲಿ ನಿಂತ್ಕೊಂಡು ವಿಧಾನಸಭೆಯಲ್ಲಿ ನಾನು ಮಾತಾಡೋಕ್ಕಿದ್ರೆ. ನೀವು ಕೇಳಿದಿರಿ ವಿಧಾನಸಭೆಯಲ್ಲಿ, ಕೇಳಿದಿರ್ತಾನೆ ನೀವೇ. ನಾನು ಎದ್ದ ತಕ್ಷಣ ಹೆಂಗೆ ಎದಾಡ್ತಾರೆ, ನನ್ನ ಮಾತಿಗೆ ಅಡಚಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ನಾನು ಮಣ್ಣೆ ಮಾಡೋದು ಸರಿ ಅಂತಲ್ಲ. ನಾನು ಈ ನರೇಗಾ ಬಗ್ಗೆ 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ನಾನು ಚರ್ಚೆ ಮಾಡಬೇಕು ಅಂತ ಇದ್ದೆ. ಯಾತಕ್ಕೋಸ್ಕರ ಈ ನರೇಗಾವನ್ನು ತೆಗೆದಿದ್ದಾರೆ? ಈ ನರೇಗಾದಿಂದ ಈ ರಾಜ್ಯಕ್ಕೆ ಇಡೀ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗಬೇಕು, ಈ ದೇಶ ಭಾರತ ದೇಶ ಏನಾದ್ರು ಉದ್ಧಾರ ಆಗಬೇಕಾದ್ರೆ ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಗ್ರಾಮಗಳಿಂದ ಆದಾಯ ಬರಬೇಕು, ಗ್ರಾಮಗಳಿಂದ ಎಲ್ಲ ಕಡೆ ಒಂದು ಉತ್ತೇಜನ ಆಗಬೇಕು ಅಂತಕ್ಕಂಥದ್ದು ಏನಿತ್ತು ಮಹಾತ್ಮ ಗಾಂಧೀಜಿ ಕನಸು. ಭಾರತದ ರೈತ ಭಾರತದ ಬೆನ್ನೆಲುಬು ಅಂತ ಏನು ಹೇಳಿದರು, ಆ ಸಂಪತ್ತೇನಿತ್ತು, ಆ ಮಾನವ ಸಂಪತ್ತಿಗೆ ಕೆಲಸ ಕೊಡಬೇಕು, ಮಾನವ ಸಂಪತ್ತು ಮುಂದೆ ಬರಬೇಕು ಅಂತಕ್ಕಂಥದ್ದೇನಿತ್ತು, ಅದರ ಬಗ್ಗೆ ಅಂಕಿ ಅಂಶಗಳನ್ನು ಕೇಂದ್ರ ಸರ್ಕಾರ ಯಾಕೆ ತೆಗೆದಿದೆ ಇದನ್ನು ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಿ, ಹಣಕಾಸಿನ ವಿಶ್ಲೇಷಣೆಯನ್ನು ಮಾಡಿ, ಹಣಕಾಸಿನಲ್ಲಿ 40% ಏನು ನಮ್ಮನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅವತ್ತು ಗ್ರಾಮ ಸ್ವರಾಜ್ಯ ಆಗಬೇಕಾದ್ರೆ ನಾವು ರಾಜ್ಯಗಳನ್ನು ಅವಲಂಬನೆ ಮಾಡೋದಿಲ್ಲ. ನೀವೇನಾರ ಮಾಡ್ಕೊಳ್ಳಿ. ಮನಮೋಹನ್ ಸಿಂಗ್ ಅವರ ಭಾಷಣ, ನನ್ನ ಕೇಂದ್ರ ಸರ್ಕಾರದ ಬಜೆಟ್ಟಿನಿಂದಲೇ ಪೂರ್ಣ, ನೀವು ಕೇವಲ ಈ 10% ಅಡ್ಮಿನಿಸ್ಟ್ರೇಟಿವ್ ಖರ್ಚು ಕೊಡಿ, ಅದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದನ್ನೆಲ್ಲ ನಾವು ಆಗ್ತೇವೆ. ಕೇಂದ್ರ ಸರ್ಕಾರದಿಂದ ಈ ದೇಶದ ಗ್ರಾಮೀಣ ಸ್ವಾವಲಂಬನೆ ಆಗಬೇಕು. ಗ್ರಾಮ ಆಡಳಿತ ಏನು ಪಂಚಾಯತಿ ವ್ಯವಸ್ಥೆ ಕೊಟ್ಟಿದ್ದೀವಿ ಅವು ಸ್ಟೆಬಿಲೈಸ್ ಆಗಬೇಕು, ಅವು ಆರ್ಥಿಕವಾಗಿ ಮುಂದೆ ಬರಬೇಕು, ಅವು ನನ್ನ ಪ್ಲ್ಯಾನನ್ನು ಆ ಗ್ರಾಮಕ್ಕೆ ಆಗಬೇಕಾಗಿರ್ತಕ್ಕಂಥ ಪ್ಲ್ಯಾನನ್ನು ಅವರೇ ತಯಾರು ಮಾಡಬೇಕು, ಆ ಕ್ರಿಯಾ ಯೋಜನೆ ಅವರೇ ಮಾಡಬೇಕು ಅಂತ ಹೇಳಿ ಈ ಸಿಂದಿನ ತಕ್ಕ ನಡ್ಕೊಂಬತ್ತಲ್ಲ. ಅದಕ್ಕೇ ಬಹಳ ಊರುಗಳು ಸ್ವಚ್ಛತೆ ಕಂಡಿರೋದು, ಕಾಂಕ್ರೀಟ್ ಕಂಡಿರೋದು, ಎಲ್ಲ ಕಡೆ ಹರಿಜನ ಕೇರಿಗಳು ಉದ್ಧಾರ ಆಗಿರೋದು, ಎಲ್ಲ ಕೇರಿಗಳಿಗೂ ದುಡ್ಡು ಹೋಗಿರೋದು ಅಲ್ಲಿಂದಲೇ. ಇದನ್ನು ನೀವು ಏಕಾಏಕಿ ತಂದುಬಿಟ್ಟು ಅದರಲ್ಲಿ ಏನೇನು ಬದಲಾವಣೆ ಮಾಡಿದ್ದಾರೆ ಅಂದರೆ ಒಂದು ಸಂದರ್ಶನ ಮಾಡಿ ಹೇಳ್ತೀನಿ. ಅದನ್ನು ಯಾರು ಆ್ಯಕ್ಟಿಂಗ್ ತಂದು ಅಲ್ಲಿ ಹೇಳಕ್ಕೆ ಬಿಡಲ್ಲ, ಗಲಾಟೆ ಮಾಡ್ತಾರೆ. ಯಾರಾದರೂ ಆ ಪ್ರಿಯಾಂಕಾ ಖರ್ಗೆ ಹೇಳಕ್ಕೆ ಹೋದ್ರೆ ಅವ್ರ ಬಗ್ಗೆನೂ ಗಲಾಟೆ ಮಾಡ್ತಾರೆ. ಅಂಕಿ ಸಂಖ್ಯೆಗಳನ್ನು ಕೊಟ್ಟು ಹೇಳ್ತೀವಿ. ಇದು ಈ ಭಾರತ ದೇಶಕ್ಕೆ ಮಾರಕವೋ ಇಲ್ಲ ಈ ಭಾರತ ದೇಶದ ಏನಕ್ಕೋಸ್ಕರ ಈ ಗ್ರಾಮ ಸ್ವರಾಜ್ಯನ ಹಾಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಯಾತಕ್ಕೋಸ್ಕರ ನಡೆಸ್ಬೇಕು ಅವ್ರನ್ನ? ಗ್ರಾಮ ಪಂಚಾಯತಿಯರ ಗ್ರಾಂಟ್ ಕೊಡೋದ್ಮೇಲೆ ಚುನಾವಣೆ ಹತ್ತಬೇಕು. ಅದನ್ನೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಲ್ಲ, ಅಲ್ಲಿ ಹೇಳ್ಕೊಡ್ತಿದ್ದವ್ರು JDSನವರೇ, ಕೂಗ್ತಿದ್ದವ್ರು ಮಾತ್ರ ಅವ್ರು 3 ಜನ BJPಯವರು. ನಾನು ಎಲ್ಲರನ್ನೂ ಹೇಳೋದಿಲ್ಲ, ನಾನು ನೋಡ್ತಲೇ ಇರೀನಲ್ಲ. ಆ ಮೈಕ್ ಹಿಡ್ಕೊಂಡು ಕೂಗ್ತಿದ್ದನು ಸಲ್ಗಾರು, ಆಮೇಲೆ ಅದೆಂಥದ ಕುಣಿತಿದ್ದನು ವೇದವಾಸ್ ಕಾಮತ್ತು, ಅವ 3 ಜನ ಕುಣಿತಿದ್ರು. ಅವರು ಇಬ್ಬರು ಕಳ್ಳ ಚೋರಿ ಹಾಕಿ ಬಂದಿತ್ತಲ್ಲ, ಈಗ ವಿಡಿಯೋ ಬಂದಿತ್ತಲ್ಲ ಸ್ವಾಮಿ. ಅಲ್ಲ, ನಾನು ಹೇಳೋದು ಮೊದಲಂತೂ ನಿಮಗೆ ವಿಡಿಯೋ ಸಿಕ್ಕಿರಲಿಲ್ಲ, ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ವಿಚಾರ. ಮಾಧ್ಯಮದವರು, ದೃಶ್ಯ ಮಾಧ್ಯಮದವ್ರಿಗೂ ಗೊತ್ತಿರಲಿಲ್ಲ, ಫ್ರಂಟ್ ಮಾಧ್ಯಮದವ್ರಿಗೆ ಗೊತ್ತಿದ್ರು
ಬೆಂಗಳೂರಿಗೆ ಸೀಮಿತವಾಯಿತು. ನಾನು ಶಿವಾನಂದ ತಗಡೂರು ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತೇಳಿ. ಅವರೇ ಬಂದರು ಪ್ರೆಸ್ ಮೀಟಿಗೆ ಬಂದು ಅವರು ಸ್ವತಃ ನೋಡಿದರು. ಅವಾಗ ನಮಗೆ ಈ ವಿಡಿಯೋ ಸಿಕ್ಕಿರಲಿಲ್ಲ. ಇದು ಇತ್ತೀಚೆಗೆ ಆ ವಿಡಿಯೋ ಹೆಂಗೋ ಕ್ರಿಯೇಟ್ ಮಾಡಿ ಯಾರೋ ಪುಣ್ಯಾತ್ಮ ಅವ್ರು ಯಾರು ಬಿಟ್ಟನೋ ಗೊತ್ತಿಲ್ಲ, ಅದನ್ನೇ ಅಲ್ಲಿ ಮಾತಾಡಿದ್ದನ್ನ ಅದಕ್ಕೆ ಸ್ವಲ್ಪ ಸೌಂಡ್ ಏನೋ ಕೊಟ್ಟು ನನಗೆ ಗೊತ್ತಿಲ್ಲಪ್ಪ. ಅವರು ಅದು ನೆನ್ನೆ ನನಗೆ ಬೆಳಿಗ್ಗೆ 10 ಗಂಟೆಲಿ ಬತ್ತದು ನನ್ನ ಮೊಬೈಲ್ಗೆ. ಆವಾಗ ನಾನು ಹೇಳಿದೆ, ಓ ಇವ್ರು ಯಾರೋ ಪುಣ್ಯಾತ್ಮರು ಸಹಾಯ ಮಾಡಿದಾರಪ್ಪ ಅಂತೇಳಿ ನಾನು ಬಂದೆ. ಎಲ್ಲಪ್ಪ ಅದು ನನಗೆ ಗೊತ್ತಿಲ್ಲ. ಅವ್ರು ಕುಣಿತಾ ಇರೋದು, ಅವ್ರು ಅಂದಿರೋದು ಅಲ್ಲಿ ಸ್ವಲ್ಪ ಭಾಗ ತೋರಿಸ್ಯಾರೆ, ಅಲ್ಲಿ ಸ್ವಚ್ಛವಾಗಿ ಕೇಳ್ತಾ ಇಲ್ಲ. ಅವರು ಕಳ್ಳರ ಕಳ್ಳ ಕಳ್ಳರ ಕಳ್ಳ ಅಂತ ಹಿಂಗೆ ಕುಣಿತಿದ್ರಲ್ಲ, ಅದು ಯಾವುದು ಬಂದಿಲ್ಲ ಅಲ್ಲಿ. ಹಾಂ 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 ಹೌದು. ಹೌದು ಹೌದು ಯಾವುದು ರೇ ತಹಸೀಲ್ದಾರ್ ನಾನು ಅವನ್ ನನಗೆ ತಡ್ರಿ ನೋಡಿ ಇಲ್ಲ, ಅನ್ಪಾರ್ಲಿಮೆಂಟ್ರಿ ಆಗೋದಿಲ್ಲ. ಒಬ್ಬನ ಮೇಲೆ ಆಪಾದನೆ ಮಾಡುವಾಗ ನಾವು ಹೆಂಡ್ತಿ ತಹಸೀಲ್ದಾರರು ನಿಜ, ಆ ದುಡ್ಡು ನಿನ್ನ ಹೆಂಡ್ತಿ ತಹಸೀಲ್ದಾರ್ ದುಡ್ಡಿಂದ ನೀನು MLA ಆಗಿದೆಯಾ ಅನ್ನೋದು ಅಲ್ಲ. ಅದಕ್ಕೆ ನನಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಯ್ತು, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ಬಿಟ್ಟೆ ಆ ಇದರಲ್ಲಿ. ಆಯ್ತು ರೀ, ಈಗ ನನ್ನಂಗೆಲ್ಲ ಕೂಗ್ತಾ ಇದ್ದಾಗ ಕಳ್ಳ ಸುಳ್ಳ ಅಂತ ಕೂಗ್ಬೋದು, ಅದು ಪಾರ್ಲಿಮೆಂಟ್ರಿ ಅಲ್ವಾ? ಅಲ್ಲ ಹೇಳಿ, ಅದು ಅನ್ಪಾರ್ಲಿಮೆಂಟ್ರಿನ ಅಲ್ವಾ? ಎಲ್ಲಿ ಅದು ಯಾರಿಗೆ ಮಾತಾಡಕ್ ಬಿಡ್ತಾರ್ರಿ? ನೋಡ್ರಿ, ಈಗ ಸ್ಪೀಕರ್ ಅವರು ಅವರು ಸ್ಪೀಕರ್ ಯಾಕೆ ನಗಾಡಿರೋ ನನಗೆ ಗೊತ್ತಿಲ್ಲ. ನಾನು ಹೇಳದ್ ಕೇಳಿ, ಅಲ್ಲಿ ಯಾರನ್ನು ಈ ಸದನದಲ್ಲಿ ಈ ಸಾರಿಯ ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿನ ತಲುಪಿದೆ. ನಾನೇ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೂ ತೊಂದರೆ ಕೊಟ್ಟರು, ಮುಖ್ಯಮಂತ್ರಿನ ಕಳ್ಳ ಅನ್ಲಿಲ್ಲ. ನೋಡ್ರಿ, BK ಹರಿಪ್ರಸಾದ್ ಅವ್ರನ್ನ ಮತ್ತೊಬ್ಬರನ್ನ ಮಾಡಿದ್ರೆ ಅದು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಹೇಳಿ. ಈಗ ನಂದು ಹೇಳ್ರಿ, ನನ್ನನ್ನು ಅವ್ರು ಪ್ರಚೋದನೆ ಮಾಡಿದ್ದು ಯಾಕೆ ಹೇಳ್ರಿ ಸ್ವಾಮಿ? ಫಸ್ಟ್ ನಂದು ಹೇಳಿ, ನಾನಾಗಿ ಆ ಪದಗಳು ಉಪಯೋಗಿಸಿದಿನೋ, ಅವ್ರು ಮೊದಲು ಅನ್ಪಾರ್ಲಿಮೆಂಟ್ರೋ ಅದು ಪಾರ್ಲಿಮೆಂಟ್ರಿನೋ ಅದೇನೋ ನನಗೆ ಗೊತ್ತಿಲ್ಲ. ಅವ್ರು ಉಪಯೋಗಿಸಿ ನನ್ನ ಮೇಲೆ ಯಾಕೆ ಉಪಯೋಗಿಸ್ಬೇಕಾಯ್ತು, ಅದು ಸರಿನಾ ಹೇಳಿ? ಇರಬಹುದು. ಅಲ್ಲ ಪರ್ಟಿಕ್ಯುಲರ್ ರೇ, ಇದೇನ್ರಿ ನೀವು ಹಿಂಗೆ ಹೇಳ್ತೀರಿ ಸ್ವಾಮಿ? ನನ್ನ ಸ್ಪೆಸಿಫಿಕ್ ಆಗಿ ರಾಗಿ ಕಳ್ಳ ಶಿವಲಿಂಗೇಗೌಡ ಕಳ್ಳರ ಕಳ್ಳ ಅಂತ ಕೂಗ್ತಾ ಇರುವಾಗಲ್ವೇ ನೀವು ವೈಯಕ್ತಿಕ ಅಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮಗೆ ಕೈ ಮುಗಿಬೇಕಪ್ಪ. ಏನ ಇಲ್ಲ, ನಾನು ಮಾನನಷ್ಟ ಮೊಕದ್ದಮೆನೂ ಒಬ್ಬನಿಗೆ ಇದಕ್ಕೆ ಹಾಕಿದ್ದೆ, ಎಲ್ಲ ಕೊಟ್ಟು ನೋಟಿಸ್ ಕೊಟ್ಟೆ. ನಮ್ಮ ಕಾರ್ಯಕರ್ತರು ಮುಖಂಡರುಗಳಿರ್ತಾರಲ್ಲ, ಅಣ್ಣ ಇದು ನಿಮ್ಮ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ನೀವು ಹಾಕೋದು ಯಾಕೆ ಬೇಕು, ಬೇಡ ಬಿಡೋಣ ಅಂತವೆ.
ಎಂತ ಅದನ್ನ ಒಂದೇ ಇಲ್ಲ ಕಣೆ ಒಬ್ರಿಗೆ ರುಚಿ ತೋರಿಸ್ಬೇಕಿದಾನ ಅಂತ ಹೇಳಿದ್ದೆ. ಅದಕ್ಕೆ ನಾವು ಹೋಗಿ ಧರ್ಮಸ್ಥಳಕ್ಕೆ ಸತ್ಯ ಮಾಡ ಬಂದು ಸತ್ಯನೇ ಒಂದು ಜನ ನೋಡ್ತಾರೆ, ದೇವ್ರು ನೋಡ್ತಾನೆ ಅಂತ ಹೋದೆವು. ನನ್ನ ಅಂತರ ಅಂದರೆ ನಾನು ಹೇಳೋದು, ಅವರು ನನ್ನ ಭಾಷಣನ ಮಾಡ್ದಂಗೆ ಟಕ್ಕ ಟಕ್ ಕುಣಿಲಿ ಬೇಕಾರೆ, ಅದು ಅವ್ರದ್ದು. ಪದ ಯಾಕೆ ಬಳಕೆ ಮಾಡಿರಿ ಹೇಳಿ? ಕಳ್ಳ ಅಂತ ಯಾಕೆ ಮಾಡಿರು? ಚೂರಿ ಹಾಕ್ತಾನೆ ಅಂತ ಯಾಕೆ ಮಾಡಿರು? ಯಾರಿಗೆ ಚೂರಿ ಹಾಕಿದ್ದೀನಿ ನಾನು? ರಾಜಕೀಯದಲ್ಲಿ ಪಕ್ಷ ಬಿಡೋದೊಂದು ಚೂರಿನ? ಅದನ್ನು ನನ್ನ ಎಲೆಕ್ಷನ್ ಕ್ಯಾಂಪೇನು, ನನ್ನ ಸಭೆಯಲ್ಲಿ ಬಹಿರಂಗ ಸಭೆ ನಡೀತಲ್ಲ ಅವ್ರದ್ದು, ಪಕ್ಷದವ್ರದ್ದು ಜಾಯಿಂಟು, ಎರಡು ಜಾಯಿಂಟ್ ಆಗಿದ್ದಾರಲ್ಲ, ಅವತ್ತು ಬೇಕಾದ್ರೆ ನನ್ನನ್ನು ಏನು ಬೇಕಾದ್ರೂ ಬೈಲಿ, ನಾನು ಕೇಳಕ್ಕೆ ಬರಲ್ಲ. ಅದು ಅವ್ರಿಗೆ ಆ ರಾಜಕೀಯ ಅಂತ ಹೇಳೋಣ. ಪಾರ್ಲಿಮೆಂಟ್ ಒಳಗೆ ಒಬ್ಬ ವ್ಯಕ್ತಿಯ ಅವನು ಭಾಷಣ ಮಾಡಬೇಕಾದ್ರೆ ಅವನ ವ್ಯಕ್ತಿ ನಿಂದನೆ ಮಾಡ್ತಕ್ಕಂಥದ್ದು, ಅಶ್ಲೀಲ ಪದಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಇದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಘನತೆ ಗೌರವವನ್ನು ತರುತ್ತಾ? ಅದಕ್ಕೆ ನಾನು ಉಪಯೋಗಿಸಿರೋದು ನನಗೂ ಇದೆ. ನಾನು ಅವರು ಕೆಟ್ಟೋದಾಗ ನಾನು ಇನ್ನೇನಾಗುತ್ತೆ ಅಂತೇಳಿ ನಾನು ಉಪಯೋಗಿಸಿದ್ದೀನಿ. ಯಾರಿಗೆ? ಅವ್ರದ್ದು ಅಲ್ಲೇನಾಗಿದೆ ಗೊತ್ತಾ, ಅವ್ರದ್ದು ರೆಕಾರ್ಡೇ ಆಗಿಲ್ಲ. ಹೌದು, ನಾವು ದೃಶ್ಯ ಮಾಧ್ಯಮದವ್ರು ಒಳಗೆ ಬಿಡದೆ ಇರೋದೇ ತಪ್ಪೈತೆ. ನಾವೇ ಬಿಟ್ಟಿರೋ ವಿಡಿಯೋದಲ್ಲಿ ಒಂದು ಸ್ವಲ್ಪ ಬರುತ್ತ್ರಿ, ಅಷ್ಟೆಲ್ಲ ಅದ್ರ ಕತೆ ನೋಡ್ಬೇಕಾಯ್ತು. ಅವ್ರು ಕುಣಿದದ್ದು, ಅವ್ರು ಅಂದದ್ದ. ಅದು ಸ್ವಲ್ಪ ಅದೇನೋ ಬಂದಿದೆ, ಅದು ಯಾರು ಹಿಡ್ಕೊಂಡ್ರೋ ಗೊತ್ತಿಲ್ಲ ನನಗೆ. ಯಾರ್ದು ಬಂದಿದೆ? ಬಂತದಂಗೆ ಏನಾಗುತ್ತೆ? ಬಂತು ಇಲ್ಲ, ವಿಧಾನಸಭೆನ ಅವರು ಕ್ಲೋಸ್ ಮಾಡಿ ಹೊರಟೋರು. ಈಗ ಸ್ಪೀಕರು ಲ್ಯಾಪ್ಸಸ್ಗಿಂತ ಸ್ಪೀಕರ್ಗೆ ಇವ್ರು ಮೋಸ ಮಾಡಿರು. ಏನು ಹೇಳಿರು? ಸರ್, ಇದೊಂದು ಚರ್ಚೆ ಆಗಬೇಕು, ನಾವು 18 ಜನ ಕೊಡ್ತೀವಿ, ಇನ್ನೂ ಒಂದು ದಿವಸ ಎಕ್ಸ್ಟೆಂಡ್ ಮಾಡೋಣ, ನಮಗೆ ನೇಮ 69 ಕೊಡಿ ಅನ್ನೋರು. ಯಾಕೆ ಅಂದರೆ ನೇಮ 69 ಬಾವಿಗೆ ಹೋಗ್ಬಿಟ್ಟು ಈ ನರೇಗಾ ಡಿಸ್ಕಷನ್ ಆಗದಂಗೆ ನಾವು ಸೇರಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇವ್ರ ಉದ್ದೇಶ ಇತ್ತು. ಈ ಥರ ಟಾರ್ಗೆಟ್ ಹಾಕ್ಕೊಂಡು ನರೇಂದ್ರದಂಥ ಒಂದು ವಿಷಯನ ಇವರು ಮರಮಾಚಕ್ಕೋಸ್ಕರ ಇದೆಲ್ಲ ನಾಟಗಾಡಿದ್ರೆ ಮಾಡೋಣ. ಅದು ನನಗೆ ಈಗಾದಂಥ ಒಂದು ಕೈ ಅನುಭವದಲ್ಲಿ ನಾನೇ ನಿರ್ಣಯವನ್ನು ಮಂಡಿಸ್ತೀನಿ. ದೃಶ್ಯ ಮಾಧ್ಯಮದವರು ಒಳಗೆ ಬರಬೇಕು ಅಂತ ನಾನೇ ಮಂಡಿಸ್ತೀನಿ. ಸ್ಪೀಕರ್ಗೆ ಹೇಳ್ತೀನಿ ರೀ, ಈ ಮತ್ತೆ ಒಂದು ಕಡೆದು ಗೊತ್ತಾಗತ್ತೆ, ಇನ್ನೊಂದು ಕಡೆದು ಗೊತ್ತಾಗಬಾರ್ದ? ನಾವೇ ಒಂದು ವೇಳೆ ಆ ಸ್ಥಾನದಲ್ಲಿದ್ದರೆ ನಮ್ಮದು ಬಳಕೆ ಬರಲ್ರಿ. ಮತ್ತೆ ನನ್ನನ್ನೇನಂತಾರೆ, ಇವನು ಹಿಂಗೆ ಮಾತಾಡ್ತಾನೆ ಅಂತಾರೆ. ಅದಕ್ಕೆ ಅಷ್ಟೊಂದು ವಲಸಾಗಿ ನಾನು ಬೈಬೇಕಾದ್ರೆ ಇವನು ಮಾತಾಡಿರೋ ಕರೆಕ್ಟ್ ಅಂತ ಅಂದ್ಕೊಂತಾರೆ ಜನ. ಅಲ್ಲ ಏನು ಈಗ ಶನಿ ಏರ್ದಂಗೆ ಏರದಿರೋದಕ್ಕೆ ನಾನು ಅವ್ರ ಹೆಸರನ್ನೂ ಹೇಳೋಕ್ಕೆ ತಯಾರಾಗಿಲ್ಲ, ಅವರ ವಿಚಾರನೂ ನಾನು ಮಾತಾಡೋಕ್ಕೆ ತಯಾರಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟದ್ದನ್ನು ನೀವೆಲ್ಲ ಹೇಳಿ ಅಂದರೆ ನಾನು ಅದಕ್ಕೋಸ್ಕರಲೇ ಇದು ನೀವು ಕೇಳ್ಬೋದು. ನಾನು ಇದು ಹೇಳಕ್ಕೆ ಹೋದಾಗ ಅಲ್ಲಲ್ಲ, ಅದನ್ನೇ ಆ ವಿಚಾರದಲ್ಲಿ CO ಸೈಟ್ ಹೊಡೆದಿದ್ದೀನೋ ಕಳ್ತನ ಮಾಡಿದ್ದೀನೋ ಅನ್ನೋದಕ್ಕೆ ಕೇಳ್ಬೋದು ಅಂತೇಳಿ ಸ್ವಲ್ಪ ಸಾಕ್ಷಿಗಳನ್ನೂ ಕರ್ಕೊಂಬಂದಿದ್ದೀನಿ. ಸಾಕ್ಷಿಗಳು ಡಾಕ್ಯುಮೆಂಟು ಇರಲಿ, ಹೆಂಗಾರಾಗಲಿ. ನೀವು ಗ್ಯಾರಂಟಿ ಅದು ಪ್ರಶ್ನೆ ನನಗೆ ರೆಫ್ಯೂಸ್ ಮಾಡಿಬಿಟ್ಟಿದ್ದೆ. ಅವನು ಅಂತಾರೆ ಎಲ್ಲರನ್ನೂ ನಾನು ಎನ್ಕರೇಜ್ ಮಾಡಬಾರ್ದು, ಅದು ಏನಾರ ಕೇಳಿ ಏನಾರ ಬಿಟ್ಕೊಳ್ಳಿ, ಅದು ಹಾಸನ ಜನ ತೀರ್ಮಾನ ಮಾಡ್ಕೊತಾರೆ ಅಂತ ಬಿಟ್ಬಿಟ್ಟಿದ್ದೆ. ಇದ್ರ ಜನ ಗೊತ್ತಿದೆ, ಯಾರ್ಯಾರಣ ಬರೀ ಏನೇನು ಅಂತ ಗೊತ್ತಿರ್ತವೆ. ಅದ್ರ ಬಗ್ಗೆ ನಾವು ಯಾತ್ಗೆ ರೊಚ್ಚೆ ಮೇಲೆ ತೊಗೊಂಡು ಕಲ್ಲೆರ್ಚು ಎರಚ್ಕೋಬೇಕು ಅಂತ ನಾನು ಸುಮ್ಮನಿದ್ದೆ. ನಾನು ಹೆಸರು ಹೇಳೋಕ್ಕೂ ತಯಾರಾಗಿಲ್ಲ ಯಾರನ್ನೂ. ಆದರೆ ಅದ್ರದ್ದು ಏನು ಮಾಹಿತಿ ಅಂತೇಳಿ ನಿಮ್ಮ ಮಾಧ್ಯಮಗಳಲ್ಲಿ ಅಂದರೆ ಇದು ಅಮೇರಿಕಾದಲ್ಲಿ ಹೋಗುತ್ತೆ. ನನಗೆ ಅಮೇರಿಕಾದಲ್ಲಿ ನನ್ನ ಸ್ನೇಹಿತ ಒಬ್ಬಿದ್ದಾನೆ ಜಯಕುಮಾರ್ ಅಂತ, ಅವನು ಫೋನ್ ಮಾಡಿದ, ಏನಣ್ಣ ನೀನು ಯಾವುದೋ ನಿನ್ನ ಮನೆ ಸೈಟಲ್ಲಿ ಐತಂತಲ್ಲಣ್ಣ ಅಂತ. ಅದಕ್ಕೆ ಇಲ್ಲಪ್ಪ ಅಂತ ಹೇಳಿ ನಾನು ಅದು ಏನು ಕತೆ ಅಂತ ಹೇಳೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಅಲ್ಲ, ಅವ್ರನ್ನ ಇರಲಿ ಜೊತೆಲಿ ಅಂತೇಳಿ ನಾನು ಒಬ್ಬನೇ ಓದ್ತಿದ್ದೆ. ಇಲ್ಲ, ಇದು ವಿತ್ ಡಾಕ್ಯುಮೆಂಟ್ ಇವ್ರು ಕೇಳ್ತಾರೆ,
ಮಾಧ್ಯಮದವರು ನಿನ್ನೆ ಇನ್ನೂ ನಡೆದಿರ್ತಕ್ಕಂಥ ಮೊನ್ನೆನೂ ನಡೆದಿರೋ ಘಟನೆ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಇದನ್ನು ಹೇಳಲಿ ಅಂತ ಹೇಳಿನೇ ವಿತ್ ಡಾಕ್ಯುಮೆಂಟ್ಸನ್ನ ಕರ್ಕೊಬಂದಿದ್ದೀನಿ. ಅವರು ಒಂದು ನಿಮಿಷ ಈಗ ನೀವು ಹೇಳೋದಕ್ಕೆ ಮೊದಲು ನಾನು ಯಾರನ್ನ ಮಾಡಿರೋದು ಹೇಳಲ್ಲ, ಇದು ನಡೆದ ಸತ್ಯ ಘಟನೆನ ನಾನು ಹೇಳ್ತೀನಿ. ನಾನು MLA ಆಗಿರೋದು 91ನೇ ಇಸ್ವಿ, ಅಲ್ಲ ಮನೆ ಕಟ್ಟಿರೋದು 91ನೇ ಇಸ್ವಿ 1991ರಲ್ಲಿ. ನಾನು MLA ಆಗಿರೋದು 2008ರಲ್ಲಿ ಅರಸೀಕೆರೆಗೆ ಹೋಗಿ MLA ಆಗಿರೋದು. ಸುಮಾರು 18 ವರ್ಷ ಗ್ಯಾಪು. ಆ ಗ್ಯಾಪ್ನಲ್ಲಿ ನಾನು ಹೆಂಗೆ ಇವೆಲ್ಲ ಮೋಸ ಮಾಡೋಕ್ಕಾಗತ್ತವತ್ತು? ನಾನು ಹೆಂಗೆ ಇದನ್ನು CS ಸೈಟಲ್ಲಿ ಮೋಸ ಮಾಡೋಕ್ಕೆ ನನಗೇನು ಅಧಿಕಾರ ಇತ್ತು? ಆದರೆ ಅದನ್ನು ಹೇಳ್ತಕ್ಕಂಥದ್ದು ನಾನು ಅವತ್ತು ಒಂದು ಸೈಟನ್ನು ಬರೀ 48,000ಕ್ಕೆ ನಾನು ಆ ಸೈಟ್ ತಗೊಂಡೆ. ಅವತ್ತಿನ ಇದರಲ್ಲಿ ಬರೀ 48,000 ರೂಪಾಯಿಗೆ ಕ್ರಯಪತ್ರ ಆಗಿರೋದು. 48,000 ರೂಪಾಯಿ ಸೈಟ್ ತಗೊಂಡು ನಾನು ಮನೆ ಕಟ್ಟಿದ್ದೀನಿ. ಮನೆ ಕಟ್ಟಿರುವಾಗ ಆ ಮನೆ ನಮಗೇನು ಗೊತ್ತು, ಅವರು ಎಕ್ಸ್ ಮುನ್ಸಿಪಲ್ ಕೌನ್ಸಿಲರು ಪ್ರೆಸೆಂಟ್ ಕೌನ್ಸಿಲರು ಇದ್ದರು. ಅವ್ರದ್ದೇ ಒಂದು ಲೇಔಟು ಮಾರುತಿ ನಗರ ಅಂತ ನಾವು ವಾಸ ಇದ್ದೀವಲ್ಲ, ಅದು ಅರಸೀಕೆರೆನಲ್ಲಿ ಒಳ್ಳೆ ಲೇಔಟ್ ಆಗಿತ್ತಾಗ ಅವತ್ತಿನ ಕಾಲಕ್ಕೆ. ಆಗಿನ್ನೂ ಹೊಸ ಲೇಔಟ್ ಫಾರ್ಮೇಷನ್ ಮಾಡಿದರು. ನಾವು ಹೋಗಿ ಹೊಸ ಲೇಔಟಲ್ಲಿ ಒಂದು ತಗೊಂಡು ಆಮೇಲೆ ನಮಗೆ ಓದೋ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೂ ಮಾಡಿಕೊಟ್ರು, ಪುರಸಭೆಯ ಖಾತನೂ ಮಾಡಿಕೊಟ್ರು, ಲೈಸೆನ್ಸ್ನೂ ಕೊಟ್ಟರು. ನಾವು ಮನೆ ಕಟ್ಟಿದ್ವಪ್ಪ. ಮನೆ ಕಟ್ಟಿ 19 ವರ್ಷದ ಮೇಲೆ ಯಾರೋ ಒಬ್ಬ ಲೋಕಾಯುಕ್ತಕ್ಕಾಯ್ತ ಪೇಪರ್ ನಂಜುಂಡಪ್ಪ ಅನ್ನೋರು ಹಾಕಿದ್ರು. ಲೋಕಾಯುಕ್ತರು ಬಂದರು. ನನ್ನ ಹತ್ರಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ನಾನು ತೋರಿಸಿದಾಗ ಅವ್ರೇನು ಮಾಡಿದರು, ನಗರಸಭೆ ಆಯುಕ್ತರಿಗೆ ಅವರಿಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ನೀವು ಇದರ ಸತ್ಯಾಸತ್ಯತನ ತಿಳಿಸಿ ಅಂತೇಳಿ ಲೋಕಾಯುಕ್ತರು ಹೇಳೋದು. ಹೇಳಿದ ಮೇಲೆ ಇವರು ಆ ಕಮಿಷನರು ಇದನ್ನು ಮಾಡಿದ ಆದಮೇಲೆ ಅವನೇನು ಆ ಲೇಔಟ್ ಮಾಡಿದ್ನಲ್ಲ ಸಿದ್ದರಾಮ ಶೆಟ್ಟರು, ಅವ್ರು ಏನು ತಪ್ಪು ಮಾಡಿದರೆ ಇವ್ರ ಅಣ್ಣ ಸತ್ತೋಯ್ದಾರೆ ಅವರು ಇವರು ಏನು ತಪ್ಪು ಮಾಡಿದ್ದಾರೆ, 5 ಎಕರೆ 4 ಗುಂಟೆ ಅವ್ರ ಜಮೀನು ತಗೊಂಡಿರೋದು, ಖರೀದಿ ತಗೊಂಡಿರೋದು. 5 ಎಕರೆ 4 ಗುಂಟೆ ಜಮೀನಿನಲ್ಲಿ ಈ ಒಂದೇ ಸಾರಿ 5 ಎಕರೆ 4 ಗುಂಟೆಗೂ ಅಲಿನೇಟೆಡ್ ಮಾಡೋಕ್ಕೆ ಹೋದರೆ ಖರ್ಚು ದುಬಾರಿ ಬರುತ್ತೆ, ಆಗೋದಿಲ್ಲ ಫೀಸ್ ಕಟ್ಟೋಕ್ಕೆ ಅಂತೇಳಿ 1 ಎಕರೆ 10 ಗುಂಟೆ 1 ಎಕರೆ 10 ಗುಂಟೆ 4 ಭಾಗ ಮಾಡಿ ಅಲಿನೇಟೆಡ್ ಮಾಡಿದ್ದಾರೆ. ಇದು 4 ಗುಂಟೆ ಉಳಿತಲ್ಲ, ಆ 4 ಗುಂಟೆನ ಇವರು ನಮಗೆ ಮಾರಾಟ ಮಾಡಿದ್ದಾರೆ. ನಮಗೆ ನಾನು ಹೋದಾಗ ಇದು ಯಾವ ಅಲಿನೇಟೆಡಲ್ಲೂ ಇಲ್ಲ, ಇದನ್ನು ನೀವು ಮಾರಾಟ ಮಾಡ್ಬೋದು, ಮಾರಾಟ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ದು ನನಗೆ. ನಾವು ಅದರಂತೆ ನಮಗೆ ಖಾತೆ ಕೊಟ್ಟು ಇದು ಎಲೆಕ್ಟ್ರಿಸಿಟಿ ಕೊಟ್ಟು ಮನೆ ಓಪನ್ ಆಗಿ 19 ವರ್ಷದ ಮೇಲೆ ಇದು ಇಲ್ಲ. CA ಜಾಗನ ಇವರು ಪಾರ್ಕ್ ಅಲ್ಲ, CA ಜಾಗನ ಎಲ್ಲೋ ಬಿಟ್ಟಿದ್ದಾರೆ, ಬಿಟ್ಟೇ ಇಲ್ಲ ಅಂತೇಳಿ ಆಪಾದನೆ ಬಂತು. ಏನರಪ್ಪ ಅಂತ ನಾವು ಕೇಳ್ದೋ, ಇಲ್ಲ ನಾವು 4 ಗುಂಟೆ ನಮಗೇನು ಬಾಕಿ ಬರಬೇಕಾಯ್ತು ಆ ಜಾಗ ಅಂತ ಇದು ಮಾರಿದ್ದು, ಆದರೆ ನಾವು CA ಜಾಗನ ನಾವು ಈಗ ಈ ಜಾಗನ CA ಇವರು ಪ್ಲ್ಯಾನಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಆದರೆ ಇದು CA ಆಗಿದೆ, ಅಟ್ ಪ್ರೆಸೆಂಟ್ CA ಆಗಿದೆ. ಅದು ನಾವು ಇದು ಮಾಡಿಕೊಡ್ತೀವಿ, ಚೇಂಜಸ್ ಮಾಡಿಕೊಡ್ತೀವಿ, ಬದಲಾವಣೆ ಮಾಡಿಕೊಡ್ತೀವಿ ಆ ಜಾಗನ ಅಂತೇಳಿ ಇವ್ರ ಅಣ್ಣ ತಮ್ಮಂದ್ರ ಹೆಸರಲ್ಲ, ಸಿದ್ದರಾಮ ಶೆಟ್ಟರ ಹೆಸರಲ್ಲಿ ಇರಲಿಲ್ಲ, ಅದು ಇವ್ರ ಹೆಸರಲ್ಲಿತ್ತು. ಇವರು ಹೋಗಿ ನಗರಸಭೆಗೆ ಬರ್ಕೊಟ್ರು. ನಮ್ಮ ಏನು ಇಷ್ಟು ಎಕರೆ ಇಷ್ಟು ಗುಂಟೆ ಜಮೀನನ್ನ CAಗೆ ಬಿಡಬೇಕಾಯಿತೋ ಆ ಜಮೀನನ್ನು ನಾವು CA ಆಗಿ
ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದೀವಿ ಅಂತೇಳಿ ಪುರಸಭಾ ಕಾರ್ಯದರ್ಶಿ ಹೆಸರಿಗೆ ಕಮಿಷನರ್ ಹೆಸರಿಗೆ 3 ಸೈಟ್ನ ಅಷ್ಟೇ ಜಾಗನ ಬರ್ಕೊಟ್ರು. ಬರ್ಕೊಟ್ಟ ಮೇಲೆ ಅವರು ಏನು ಮಾಡಿದರು, ನಮಗೆ ಅಧಿಕಾರ ಇಲ್ಲ ಇದನ್ನು ಬದಲಾವಣೆ ಮಾಡಿಕೊಡೋಕ್ಕೆ ಅಂತ DC ಕಳಿಸಿದ್ರು. ಇದನ್ನು ಚೇಂಜ್ ಮಾಡಿಸ್ಕೊಡೋಕ್ಕೆ DC ಕಮಿಷನ್ರಿಗೆ ಬರೋದು. ಕಮಿಷನರು ಇದು ಸರ್ಕಾರಕ್ಕೆ ಬರೆದ್ರು. ಸರ್ಕಾರ ಇಂಥವು ಬೇಕಾದಷ್ಟು ಈ ಥರ ಲೇಔಟ್ನಲ್ಲಿ ಮಾಡುವಾಗ ಬದಲಾವಣೆ ಕೇಳಿ ವ್ಯತ್ಯಾಸ ಆಗಿ ಮಾಡಿಕೊಟ್ಟಿರೋದು ಮೊದಲು ಕಮಿಷನರಿಗೆ ಇತ್ತಂತೆ. ಈ ನಗರಸಭಾ ಇಲ್ಲಿ ನಮ್ಮ ಅರಸೀಕೆರೆ ಕಮಿಷನರಿಗೆ ಬಾಡಿಗೆ ಇತ್ತಂತೆ. ಇಲ್ಲ ಇದು ಮಿಸ್ಯೂಸ್ ಆಗ್ತವೆ ಬೇಡ ಅಂಥೇಳಿ ಸೆಕ್ರೆಟ್ರಿಯೇಟಿಗೆ ಕೊಟ್ರಂತೆ. ಸೆಕ್ರೆಟ್ರಿಯೇಟು ಬೇಡ ಅಂಥೇಳಿ ಕ್ಯಾಬಿನೆಟ್ಟಿಗೆ ಬರಬೇಕು ಅಂತೇಳಿ ಸರ್ಕಾರಕ್ಕೆ ಬರಬೇಕು ಅಂತೇಳಿ ಸರ್ಕಾರದಲ್ಲಿ ನಿರ್ಣಯ ಆಗಬೇಕು ಅಂತ ಸರ್ಕಾರ ಅದು ಅಲ್ಲಿವರೆಗೂ ನಡೀತಾ ಐತೆ ಕೇಸು ಕ್ಯಾಬಿನೆಟ್ಗೆ ಹೋಗೋವರೆಗೂ. ಆ ಟೈಮಿಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ. ಆ ಟೈಮ್ಗೆ ಅದು ಅದರಲ್ಲಿ ಹೋಗೋದ್ರೊಳಗೆ ಆವಾಗ ಎಲ್ಲರೂ ಮಾಡಿಕೊಟ್ಟಂಗೆ ನನಗೂ ಈ ರಾಜ್ಯದಲ್ಲಿ ಎಷ್ಟು ಮಾಡಿಕೊಟ್ಟಾರೋ ನನಗೂ ಅದನ್ನು ನಮ್ಮದನ್ನು ಮಾಡಿಕೊಟ್ರು. ಅಷ್ಟರ ಮಧ್ಯದಲ್ಲಿ ಒಂದೇನಾಯಿತು, ಇವರು ಲ್ಯಾಂಡ್ ರಾಬ್ರಿ ಇದಕ್ಕೆ ಹಾಕ್ಸಿರು, ಲ್ಯಾಂಡ್ ಗ್ರಾಬ್ರಿನ್ಸ್ ಅದೇನೋ ಹಾಕಿರು. ನಾನು ಹೋದೆ, ವಾದ ಮಾಡಿದೆ, ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟೆ. ನೋಡಿ, ನಾವು ಬದಲಿಗೆ ಕೊಟ್ಟಾಗಿದೆ ರಿಜಿಸ್ಟ್ರ್ ಮಾಡಿ ಆ ಜಾಗನ ಫೆನ್ಸಿಂಗ್ ಹಾಕ್ಸಿ ಆ ಫೆನ್ಸಿಂಗ್ ಜಾಗದ ಫೋಟೋನು ತೊಗೊಂಡೋಗಿ ನೋಡಿ ಹಿಂಗೆಲ್ಲ ಆಗಿದೆ, ನಗರಸಭೆ ಡಿಸಿಷನ್ ಮಾಡಿದೆ ಬದಲಾವಣೆ ಮಾಡೋಕ್ಕೆ, DC ಮಾಡಿದ್ದಾರೆ, ಸರ್ಕಾರ ಮಾಡಿದೆ, ಎಲ್ಲ ಮಾಡಿದೆ, ಈ ಕೇಸನ್ನು ನೀವು ಇದು ಮಾಡಿಕೊಡ್ಬೇಕು ಅನ್ನೋದ ವಜಾ ಮಾಡಿ. ಅವತ್ತು ನಾನು ಒಬ್ಬ ಲೋಕೇಶ್ ಡಾಕ್ಟ್ರನ್ನಿಟ್ಟಿದ್ದೆ. ಈ ಪುಣ್ಯಾತ್ಮರು ಆ ಕೋರ್ಟಲ್ಲಿ ಇದ್ದರು. ಆ ಜಡ್ಜ್ಮೆಂಟ್ ಓದುವಾಗ ಜಡ್ಜು ಇದು ನಾನೇ ಆರ್ಗ್ಯುಮೆಂಟ್ ಮಾಡಿದೆ, ಈ ರೀತಿ ಆಗಿದೆ ಬುದ್ಧಿ, ಇದರಲ್ಲೇನು ಇದಿಲ್ಲ, ಸರ್ಕಾರದ ಜಾಗ ಮೋಸ ಆಗಿಲ್ಲ, ಸರ್ಕಾರಕ್ಕೆ ಬದಲಿ ಜಾಗ ಈಗಲೂ ರೆಡಿ ಇದೆ ಅಲ್ಲಿ, ಅದೇ ಜಾಗದಲ್ಲಿ ಅದೇ ಸರ್ವೆ ನಂಬರಲ್ಲಿ ನಮ್ಮ ಸೈಟ್ನಿಂದ 3 ಹೆಜ್ಜೆ ಮುಂದಕ್ಕೆ. ನಿನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರು ಬಂದಾಗ ಸ್ವಲ್ಪ ತೊಕ್ಕೊಂಬಂದಿದ್ದಾರೆ ಅಲ್ಲಿ ಆ ಜಾಗನ. ಅವ್ರು ಮಾಡಿದ ಆಪಾದನೆ, ಅವರು ಹೇಳಿದ್ದು ನನ್ನ ಮನೆ ಇರೋದು ಅಲ್ಲಿಗೂ ಎಷ್ಟು ದೂರ ಆಗುತ್ತೆ ಅದೇ ಜಾಗ. ಇನ್ನೂ ಅದಕ್ಕೀಗ ವ್ಯಾಲ್ಯೂಯೇಷನ್ ಜಾಸ್ತಿ ಐತೆ ನಮ್ಮದಕ್ಕಿಂತ, ನಾವು ಇರೋ ಜಾಗಕ್ಕಿಂತ ಈಗ ಅಲ್ಲಿರೋದಕ್ಕೆ. ಅಲ್ಲಿ ಖರಾಬ್ ಇದೆಯಂತೆ, ನನಗೆ ಗೊತ್ತಿಲ್ಲ. ಅದು ಕೊಡಿ, ನೀವು ಮಾತಾಡುವಾಗ ಕೊಡಿ. ಆ ಖರಾಬನ್ನು ಇವ್ರು ಮತ್ತೆ ರಿಜಿಸ್ಟ್ರ್ ಮಾಡಿಕೊಟ್ಟಾರೆ. ಹೆಂಗೆ ಖರಾಬನ್ನು ರಿಜಿಸ್ಟ್ರ್ ಮಾಡಿಕೊಡೋಕ್ಕಾಗುತ್ತೆ? ಮಾಡಿಕೊಟ್ಟಿದ್ರೆ ಇವ್ರು ಅನುಭವಿಸ್ಕೊತಾರೆ, ನನಗೇನಾಗಬೇಕು? ನನಗೇನು ಪುಕ್ಕಟ್ಟ ಕೊಟ್ಟಿದ್ರು? ಇವರು ದುಡ್ಡು ತಗೊಂಡು ಕೊಟ್ಟಿದ್ರು, ಬದಲಿ ತಗೊಂಡಿದ್ದಾರೆ, ಮಿಸ್ಟೇಕ್ ಆಗಿದ್ದನ್ನು ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ. ಯಾರು ಈ ದೇಶದಲ್ಲಿ CA ಸೈಟ್ಗಳನ್ನ ಬದಲಾವಣೆ ಮಾಡಿ ಮನೆ ಕಟ್ಟಿ ಅಲ್ವಾ? ಬದಲಾವಣೆ ಮಾಡಿ. CA ಸೈಟಲ್ಲಿ ಯಾವನಾರು ಕಟ್ಟಿದರೆ 15 ನಿಮಿಷಕ್ಕೆ ಹೊಡೆದಾಕ್ತಾರೆ. ಅದಲ್ಲ ಪ್ರಶ್ನೆ. ಕೆಲವು ಮಿಸ್ಟೇಕಾಗೂ ಆಗಿರ್ತವೆ, ಅದೇನೋ ಆಗೋಯ್ತೆ. ಈ ಮನುಷ್ಯನೇ ನನಗೆ ಇವರು ಕೋರ್ಟು ಎಲ್ಲ ಕೋರ್ಟ್ದಾರರು ಇವ್ರಿಗೆಲ್ಲ ಲಾಯರ್ ಅವರು, ಇವ್ರಿಗೆ ಅವರಿಗೆಲ್ಲ ಇವರವೇ ಒಂದು 7-8 ಹತ್ತಂಗೆ ಆಗಿದ್ದಾವೆ. ಅಲ್ಲಿ 15 ಅರಸೀಕೆರೆಯಲ್ಲಿ 16 ಕೇಸ್ ಹಾಕ್ಸಿದ್ರು ಒಟ್ಟು ರಾಬ್ರಿನಲ್ಲಿ. ಅದರಲ್ಲಿ ನನ್ನೂ ಸೇರಿಸಿ ಹಾಕಿದ್ರು. ನಂದಕ್ಕೆ ಡಾಕ್ಯುಮೆಂಟ್ಸ್ ಇತ್ತು, ನನ್ನ ಡಾಕ್ಯುಮೆಂಟ್ಸ್ ಇದ್ದಿದ್ದರಿಂದ ನನ್ನ ಕೋರ್ಟ್ ವಜಾ ಮಾಡ್ತು, ಸರ್ಕಾರನೂ ಇದು ಕೊಡ್ತು. ಇವ್ರದಕ್ಕೆ ನಾನು ಏನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿದ ಅಂತ ಅವ್ರ ಬಾಯಲ್ಲೇ ಕೇಳಿ ಇಲ್ಲಿ ಬಂದು ಹೇಳಿದ್ರಲ್ಲಿ ಇನ್ನೂ 8-10 ಇದ್ದಾವೆ, 10-12 ಹಿಂಗಾಗಿದ್ದಾವೆ, ಅವ್ರ ಮೇಲೆಲ್ಲ ಶಿಸ್ತು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಿದ್ರಲ್ಲಿ. ಅವ್ರ ಬಾಯಲ್ಲೇ ಕೇಳಿ, ಅವರೇ ಅದು ಏನು ಮಾಡಿದ್ರು, ಅದು ಏನು ಬಿಟ್ರು ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳಿ. ಅದು ಯಾರು ಹಾಕಿದ್ದವರು ರಾಬ್ರಿ ಕೋಚ್ಗೆ, ಅವ್ರನ್ನ ಯಾರು ಏನು ಮಾಡ್ತೀವಿ ಅಂತ ಹೇಳಿದರು, ಅದು ಏನು ಮಾಡ್ತೀವಿ ಅನ್ನೋದನ್ನು ಅವ್ರನ್ನೂ ಕೇಳಿ. ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಯಾವುದು ಏನು ಅಂತಲೂ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಏನಾರು ಹೇಳಿ. ಆಮೇಲೆ ಇನ್ನೊಂದು ಹೇಳ್ಯಾರೆ, ಅದೊಂದು ಹೇಳಲೇಬೇಕು, ಅದು ಇದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಎಂಥದ್ದು ಪಿನ್ ಡ್ರೈವ್ ಅದು ನನಗೇನೂ ಗೊತ್ತಿಲ್ಲ. ನಾನು
ಅದನ್ನು ನೋಡೂ ಇಲ್ಲ. ನನ್ನ ಕ್ಷೇತ್ರದಲ್ಲಿ ನಾನು ಇದ್ದೀನಿ ಅರಸೀಕೆರೆಯಲ್ಲಿ, ನನಗೇನೂ ಗೊತ್ತಿಲ್ಲ. ಇವರು ಫ್ಲೈಟ್ ಹತ್ತಿರಂತೆ ಅಂತ ಅಂದಮೇಲೆ ಯಾಕೆ ಹತ್ತಿರಂತೆ ಅಂತ ಅವತ್ತು ಇದು ಎಲೆಕ್ಷನ್ ವೋಟಿಂಗ್ ಇಂದ ಸಾಯಂಕಾಲ ಚರ್ಚೆ ಆಯಿತು. ಚರ್ಚೆ ಆದಾಗ ಹಿಂಗೆ ಗುಸು ಬಂತು. ಗುಸು ಅಂತ ಬಂದಾಗಲೂ ನನಗೊಂದು ಪೆನ್ ಡ್ರೈವ್ನ ತೋರಿಸ್ದೆ. ನಾನೇನಂದೆ, ಲೈಕ್ ಅವನು ಯಾರು ತಗೊಂಡಿದ್ದು, ಯಾರು ಮುಖ ಕಾಣಕ್ಕಲ್ಲ, ಇದು ಕಾಣಕ್ಕಲ್ಲ, ಯಾವನ ಮೇಲೆ ಮಾಡೋಕ್ಕಾಗ್ತಾ ಇದು ಆಪಾದನೆ, ಅವನು ಇದು ಎಲ್ಲರೂ ಯಾರು ಹೆಸ್ರು ಹೇಳಕ್ಕೆ ಹೋದ್ಯಾ, ಸುಮ್ಮನೆ ಅಂತೇಳಿ ಬೈದು ನಾನು ಕಳಿಸ್ದೆ. ಇದೆಲ್ಲ ಸುಮ್ಮನೆ ಸುಳ್ಳು ಹಬ್ಬಿಸ್ಬೇಡಿ ಅಂತೇಳಿ ಬೈದು ಕಳಿಸ್ದೆ. ಅವತ್ತು ಎಲೆಕ್ಷನ್ ಆದ ಸಂಜೆಗೆ ನನಗದು ಏನೂ ಗೊತ್ತಿಲ್ಲ. ಇಡೀ 4 ಲಕ್ಷ ಹಂಚಿಬಿಟ್ನಂತೆ ರಾಜ್ಯ ಕರ್ನಾಟಕಕ್ಕೆಲ್ಲ, ಹಾಸನ ಜಿಲ್ಲೆಗೆಲ್ಲ. ಏನ್ರಿ ಸುಳ್ಳು ಹೇಳ್ತಾರೆ ಪುಣ್ಯಾತ್ಮರು? ಆತ್ಮಸಾಕ್ಷಿ ಬೇಕಲ್ವೇನ್ರಿ? ಮನುಷ್ಯ ಜೀವನ ಎಷ್ಟು ದಿವಸ ಬದುಕ್ತೀವಿ ಅಂತ ಯಾರಿಗೆ ಗೊತ್ತಿದ್ದೀವಿ? ಯಾಕ್ರಿ ಏನೋ ಒಂದು ಬಂದಿದ್ದೀವಪ್ಪ, ಒಂದು ಏನೋ ನನ್ನ ಜೀವನ. ಹೌದು, ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲೂ ಎಂತೆಂಥವ್ರು ನಿಂತರೂ ನನ್ನ ಚುನಾವಣೆಯಲ್ಲಿ ಗೆಲ್ಸಿರು ಎಲ್ಲ ಮಾಡಿ ಎಲ್ಲೋ ರಾಜಕೀಯ ಜೀವನದಲ್ಲಿ ಬಂದುಬಿಟ್ಟಿದ್ದೀವಪ್ಪ. ಬಂದಿರ್ತಕ್ಕಂಥ ಏನೋ ಒಬ್ಬ ಸಾಮಾನ್ಯವಾಗಿ ಬಂದಿದ್ದಾನೆ. ಏನು ನನ್ನ ಆಡುಭಾಷೆ ನಾನು ಬಿಡಲಿಲ್ಲ, ಮೊದಲಿಂದ ಬಿಡಲಿಲ್ಲ. ಅದು ಮುಂದೆ ಯಾವಾಗ ಬಿಡ್ತೀನೋ ಅದು ಗೊತ್ತಿಲ್ಲ ನನಗೆ. ಒಂದು ಸ್ವಲ್ಪ ಹಳ್ಳಿ ಗ್ರಾಮೀಣ ಭಾಷೆನೇ ಮಾತಾಡ್ತೀನಿ. ಅದರಲ್ಲಿ ತಾತ್ಪರ್ಯಗಳು ಬೇರೆ ಬೇರೆ ಅರ್ಥನ ಮಾಡ್ಕೊಂಡು ನಾನು ನಯವಾಗಿ ಮಾತಾಡೋದು ಕಲೀಲಿಲ್ಲ. ಅದೊಂದು ಕಲಿಬೇಕಾಯ್ತೇನೋ ಅನಿಸುತ್ತೀಗ. ಹಂಗೆ ಈ ರೀತಿ ಎಲ್ಲ ಮಾಡೋದು, ಅದು ಯಾವುದೋ ಪೆನ್ ಡ್ರೈವ್ ಬಿಟ್ಬಿಟ್ಟ, ಏನು ಅದೆಲ್ಲ ಅದಕ್ಕೂ ನನಗೆ ಅಲ್ಲ. ಅದು ಏನು ಹೇಳಿದ್ರೋ ಅದಕ್ಕೆ ನೀವು ಉತ್ತರ ನೀವು ಕೇಳ್ತಾ ಇದ್ದು ನನ್ನ ನಿಮ್ಮ ಪ್ರೆಸ್ ಮೀಟ್ ಮಾಡೋಗಲು ಹಾಕಿದ್ದೀರಲ್ಲ, ನೀವು ಕೇಳ್ತದ್ದು, ನೀವು ಹೇಳ್ತದ್ದು, ಅವರದೇ ಅಂಥದ್ದು ಇಲ್ಲಿ ಮಹಿಳೆಯರು ಕೇಳಿ ಹೇಳ್ತೀನಿ ಇಂಥದ್ರು ಅಂತ ಅಂಥದ್ದು ಅದೆಲ್ಲ ನೀವು ಅದೇನೋ ಮಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ನಾನು ಚರ್ಚ್ಗೆ ಹೋಗಲ್ಲ. ಅವರ ವಿಚಾರ ಮಾತಾಡೋಕ್ಕೂ ನನಗೆ ಇದಾಗುತ್ತೆ. ನಾನು ಮಾತಾಡಲ್ಲ, ನಾನು ಆ ವಿಚಾರ ಮಾತಾಡಲ್ಲ. ಅದ್ರ ಬಗ್ಗೆ ಸತ್ಯಾಸತ್ಯತೆನ ಹೇಳಿದ್ದೀನಿ. ಸತ್ಯಾಸತ್ಯತೆನ ಹೇಳಿ ಈಗ ಅವ್ರು ಯಾಕೆ ಬಂದಿಲ್ಲಿ ಕೂತಿದ್ದಾರೆ ಅಂತಂದರೆ, ಅವರು ಟಿ ವಿ ನೋಡಿದ್ದಾರೆ, ಖರಾಬ್ ಜಾಗ ರಿಜಿಸ್ಟರ್ ಮಾಡಿಕೊಟ್ಟಾರ ಅವರು ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರು ಬಂದು ಕೂತಿದ್ದಾರೆ. ಇನ್ನೂ 10-12 ಇದ್ದಾವೆ, 15 ಇದ್ದಾವೆ ಅಂತ ಅನ್ನೋ ಹೊತ್ತಿಗೆ ಇನ್ನೂ 15 ಹಿಂಗೆ ಥರ ಮಾಡಿಸಿದ್ದಾನೆ ಅಂತ ನನ್ನ ಮೇಲೆ ಹೇಳಿರು. ಅದು ಏನು ಎಂತಂತದ್ದು ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಏನು ನಡೀತು ಅಂತ ಹೇಳೋದಕ್ಕೆ ಅವ್ರು ಬಂದು ಕೂತಿದ್ದಾರೆ. ಡಾಕ್ಯುಮೆಂಟನ್ನ ನಿಮಗೆಲ್ಲ ಕೊಡೋಕ್ಕೆ ನೀವೇ ಬಲ್ರಿ, ಅಥೆಂಟಿಕೇಟೆಡು, ನಾನು ಏನಾರು ಮಿಸ್ಟೇಕ್ ಕೊಡೋದು ಬೇಡ ಅಂತೇಳಿ ಇವ್ರು ಬಂದು ಕೂತಿದ್ದಾರೆ. ಇವ್ರೇನಾರ ಎಂಥದ್ನಾರ ಹೇಳೋದಾದರೆ ಇವ್ರು ಬಂದು ಕೂತಾರೆ. ಇವ್ರೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಹಾಂ, ಈಗ ಗೋಪಾಲಯ್ಯನವರು ಸಚಿವರಾಗಿದ್ದಾಗ ನನಗೆ ಕಾಲಿಡಿಯೋ ಅಂಥ ಅಭ್ಯಾಸ ನನ್ನ ಜೀವನದಲ್ಲೇ ಇಲ್ಲ. ನಾನು ಈಗಲೂ ಯಾರಿಗೂ ಕಾಲಿ ಬೀಳಕ್ಕಲ್ಲ. ಅವತ್ತು ಒಂದು ದಿವಸ ಒಂದು ಮಿಸ್ಟೇಕ್ ಆಯಿತು. DK ಶಿವಕುಮಾರ್ ಅವ್ರಿಗೆ ಇಲ್ಲ ಅದು ಅವ್ರ ಪಂಚೆ ಅಳ್ಕೊಂಡು ಹಿಂಗೆ ಉದುರ್ತಾ ಇತ್ತು. ಅದನ್ನು ನಾನು ಎತ್ತಿಡ್ಕೊಂಡು ಕೊಟ್ಟೆ. ಅದನ್ನು ಹಿಂಗೆ ಎತ್ತಿದೆ. ಆಮೇಲೆ ಅವರೇ ಅದನ್ನು ತಕ್ಕೊಂಡು ಇದು ಮಾಡ್ಕೊಂಡ್ರು. ಅದಕ್ಕೆ DK ಶಿವಕುಮಾರ್ ಅವ್ರ ಕಾಲಿ ಬಿದ್ದರು ಅಂತ ಅದನ್ನು ತೊಗೊಂಡು ಯಾರ್ಯಾರಿಗೆ ನನಗೆ ಆಗದವ್ರಿಗೆಲ್ಲ ಹಾಕ್ಯಾರೆ. ಅದು ಬಿಡಿ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ನಾನು ಹಿರಿಯರಿಗೆ, ಸ್ವಾಮೀಜಿಗಳಿಗೆ, ಭಕ್ತರಿಗೆ, ನನಗಿಂತ ಹಿರಿಯರು ಯಾರಿದ್ರೂ ನಮಸ್ಕಾರ ಮಾಡ್ಕೊತೀನಿ. ನನಗಿಂತ ಹಿರಿಯರಿದ್ದರೆ ಯಾರಿದ್ರೂ ಮಾಡ್ಕೊತೀನಿ ನಾನು. ಅದು ಸಂಪ್ರದಾಯ ನಂದು, ನಮ್ಮ ಸಮಾಜ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಅದು. ಯಾರು ಇಲ್ಲ ನಾನು ಆ್ಯಕ್ಚುಲಿ ಅದು ಕಾಣುತ್ತೆ ಹಂಗೆ ವಿಡಿಯೋ. ನಾನು ಕಲಿಲ್ಲ, ಪಂಚೆ ಇದಾಯ್ತು ಅಂತ ಹಿಂಗೆ ಬಗ್ಗಿದ ತಕ್ಷಣ ಯಾರೋ ಕ್ಲಿಕ್ ಮಾಡಿದ್ದಾರೆ. ನಾನು ಗೋಪಾಲಯ್ಯನವ್ರ ಅದೇನಾರ ಇದ್ದರೆ ಅದು ಎಂಥದಾರ ನಾನು ಬಿದ್ದದ್ದು ಎಂಥದಾರ ಇದ್ರೆ ಕೊಡು ಅಂತ ಹೇಳಪ್ಪ. ಅದೇನೇನು ಯಾಕೆ ಬಿದ್ದೆ, ಏನಕ್ಕೆ ಬಿದ್ದೆ ಅಂತ ಕೇಳೋಣ. ಗೋಪಾಲಯ್ಯನವ್ರು ನನಗಿಂತ ಒಂಚೂರು ಹಿರಿಯರು. ಒಂದು ವೇಳೆ ನಮಸ್ಕಾರ ಮಾಡಿದ್ರೆ ತಪ್ಪೇನಿದೆ? ಏನು ಗೋಪಾಲಯ್ಯನವ್ರ ಏನು ಕೊಳ್ಳೆ ಹೊಡಿಯಕ್ಕೆ ತಗೋಣ ನಾವು? ಇದೆ 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 ಇದು ಯಾರ್ದಿದೆ ನಾನು ಅವ್ರ ಹೆಸರನ್ನು ಹೇಳಕ್ಕೆ ಹೋಗಲ್ಲ. ಇದು ಒಂದು ಪಿತೂರಿ ಇದೆ, ಅಷ್ಟೊಂದು ಹೇಳ್ಬೋದು.
ಏನು ಒಂದು ನಮ್ಮ ಕೆಲವು ನಮ್ಮ ಇವ್ರಿಗೆ ಇರ್ತಕ್ಕಂಥದ್ದು ನಮ್ಮ ನಮ್ಮ ಇನ್ನು ನನಗೆ ಸಹಾಯ ಮಾಡ್ಯಾರೆ ಅಂತೆಲ್ಲ ಇಟ್ಕೊಳ್ಳೋಣ. ನಾನು ಆ ಪಕ್ಷದಲ್ಲಿ ಇದ್ಮೇಲೆ ನನಗೆ ಸಹಾಯ ಮಾಡ್ಯಾರೆ ಅಂತೆಲ್ಲ ಇಟ್ಕೊಳ್ಳೋಣ. ನಾನು ಹಗುರವೇ ಮಾತಾಡಲ್ಲ ಯಾರನ್ನೂ. ಆದರೆ ನನಗೆ ಒಂದು ಮಾತನ್ನು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು? ಹಾಸನ ಜಿಲ್ಲೆ ರಾಜಕಾರಣದಲ್ಲಿ ದೇವೇಗೌಡರ ಕುಟುಂಬವನ್ನು, ದೇವೇಗೌಡರನ್ನ ಬಿಟ್ಟೋದವ್ರು ಯಾರೂ ಉಳಿಲಿಲ್ಲ. ಶಿವಲಿಂಗೇಗೌಡ ಒಬ್ಬ ಮತ್ತು ಗೆದ್ದು ಬಂದಲ್ಲ ಅನ್ನೋದು ಅದು ಹೆಂಗೆ ಅಂತ ಚರ್ಚೆ ಇರೋದು ಸತ್ಯ. ಶಿವಲಿಂಗೇಗೌಡ ಒಬ್ಬ ಹೆಂಗೆ ಬಂದ್ಬಿಟ್ಟ ಅಂತ ಚರ್ಚೆ ಇರೋದು ಇದೆ. ಆದರೆ ಹೌದು, ನಾನು ಯಾರ್ಯಾರು ಅಂತ ಅಂದಾಗ ಹಿಂಗೆ ಚರ್ಚೆ ಮಾಡುವಾಗ ಬಿ ಡಿ ಬಸವರಾಜು ಅವ್ರನ್ನೂ ಹೋದರು, ಈ ನಂಜೇಗೌಡರು ಸೋತರು, ಕೆ ಬಿ ಮಲ್ಲಪ್ಪ ಸೋತರು, ಪುಟ್ಟೇಗೌಡರು ಸೋತರು. ಅದು ಯಾರ್ಯಾರು ಅವ್ರ ವಿರುದ್ಧ ಹೋದರು, ಕರಿಗೌಡರು, ಬಿ ವಿ ಕರಿಗೌಡರು ಇದಾಗ ಹೋದರು. ಹಿಂಗೆಲ್ಲ ಅವರೆಲ್ಲ ಭಾಳಷ್ಟು ಜನನ ಹೆಸರು ಹೇಳಿದರು. ಅದರಲ್ಲಿ ನೀನು ಒಬ್ಬನೇ ಅಪ್ಪ. ಅದು ನಮ್ಮ ಉರುಡಿ ವಿಶ್ವನಾಥ್ ಅವರು ಇದಾದರು. ಹೀಗೆ ಯಾರೋ ಭಾರಿ ಜನ ಯಶಸ್ವಿ ಆಗಲಿಲ್ಲ, ನೀನು ಒಬ್ಬ ಮಾತ್ರ ಉಳ್ಕೊಂಡಿದ್ದೀಯ ಅನ್ನೋದೊಂದು ಸಿಟ್ಟಿದೆ ಕಣೆಯ ಅಂತೇಳಿ ಯಾರು ಹೇಳ್ತಾಯಿದ್ರು. ಅದು ಬಹುಶಃ ಇರಬೇಕೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅವರು ಆ ಥರ ಮಾಡ್ಕೋಬಾರ್ದು. ಈಗ ಈ ಜನ್ಮದ ಅಂತ ಇದ್ದರೆ ನಾನು ಬಿ ಜೆ ಪಿ ಸೌಖ್ಯ ಬೆಳೆಸಲ್ಲ ಅನ್ನೋದು ನಿಮಗೆ ಹೇಳಿದ್ದು ನಿಮಗಿಲ್ವಾ? ನಾವು ಹೋಗಲ್ಲ ಅಂತ ಹೋಗಿದ್ದಾರೆ. ಅದಕ್ಕೆ ಅನಿವಾರ್ಯ. ರಾಜಕಾರಣಗಳಲ್ಲಿ ಸಾಂದರ್ಭಿಕವಾಗಿ ಬದಲಾವಣೆ ಮಾಡಿಕೊಳ್ಳೋದು ಅನಿವಾರ್ಯ. ಯಾರು ಕೊಡ್ತಾರೋ, ಯಾವ ಜಿಲ್ಲೆಯವ್ರು ಕೊಡ್ತಾರೋ ಏನೋ. ಈಗ ಶಿವಲಿಂಗೇಗೌಡನ ಟಾರ್ಗೆಟ್ ಮಾಡ್ತಾವ್ರೆ ಅಂದರೆ ನಾನು ಒಂಥರ ರಾಜ್ಯದಲ್ಲಿ ಒಂಥರ ಒಳ್ಳೆ ನಾಯಕ ಅಂತ ನಾನು ಈಗ ತಿಳ್ಕೊಂಡಿದ್ದೀನಪ್ಪ. ಏನೋ ನನಗೂ ಭಾಳ ಬೆಲೆ ಇದೆ, ಏನೋ ಒಂದು ಅಲ್ಲ ಇದಿದೆ. ಆಮೇಲೆ ಹಾಸನ್ ಟೈಗರು, ಅವ್ರು ಹಾಸನ್ ಟೈಗರು ಅಂತ. ಯಾಕಂದ್ರೆ ಹಾಸನ್ ಟೈಗರು ಅಂದರೆ ಅದು ಹೇಳಿರು, ಆವಾಗ ಹೇಳಿರು ಆ ಮಾತ. ನನ್ನ ಜೊತೆಯ ಒಂದು 4-5 ಜನ ಹಂಗಂದ್ರು. ಹಂಗಂದಮೇಲೆ ಯಾರೋ ಒಬ್ಬರು ಈಗ ಮಂತ್ರಿಗಳು, ಅವ್ರ ಹೆಸರು ಹೇಳೋದು ಬೇಡ, ಅವರಲ್ಲಿದ್ದರು. ಯಾಕಂತಾರೆ ಗೊತ್ತೇನೆಯ ನಿನ್ನನ್ನು? ಇದಕ್ಕೆ ಕಣೆಯ, ನಾವೆಲ್ಲ ಸೋತೋ ಅವ್ರನ್ನ ಬಿಟ್ಟು ಬಂದವರು. ಬೇರೆ ಜಿಲ್ಲೆಯವರು, ಮಂಡ್ಯ ಜಿಲ್ಲೆಯವರು ಯಾರು ಹೇಳಿರು, ಬಿಟ್ಟು ಬಂದ್ಬಿಟ್ಟು ನಾವೆಲ್ಲ ಒಂದೊಂದು ಸಾರಿ ಊಟ ಬಯಸಿ ಹೊಡೆದು ಬಂದೆವು. ಈಗ ನೀನು ಏಕಾಏಕಿ ಬಂದ್ಬಿಟ್ಟಿಲ್ಲ, ಅದು ಸಿಟ್ಟಿದೆ ಕಣೆಯ ನಿನ್ನ ಮೇಲೆ ಅಂತ ಅವ್ರು ಹೇಳಿರು. ಅದಕ್ಕೆ ಅಲ್ಲಿ ಡಿ ಕೆ ಅವರು ಏನಣ್ಣ ನೀನು ಹೀರೋ ಅಂದ್ಬಿಟ್ಟೆ, ನೀನು ಏನಣ್ಣ ಅಂತ ನಾನು ಕೇಳಿದ್ರೆ, ಎಲ್ಲ 7 ಸೀಟಲ್ಲಿ ಎಲ್ಲನೂ ಸೋತಿದ್ವಿ, ನೀನು ಒಬ್ಬ ಗೆದ್ದ ಮೇಲೆ ನೀನು ಹೀರೋ ಅಲ್ವೇನಯ್ಯ? ಅದು ಪಕ್ಷ ಬದಲಾವಣೆ ಮಾಡಿ, ಅದರಿಂದ ನಾನು ಹೀರೋ ಅಂತ ಹೇಳಿದ್ದೀನಿ ಬಿಡಯ ಅಂತೇಳಿ ಹೇಳಿದರು. ಟೈಗರ್ ಹೀರೋ, ಟೈಗರ್ ಅಂತ ಹೇಳಿದರು. ಹಾಸನದಲ್ಲಿ, ಹಾಸನ ಜಿಲ್ಲೆ ಚಿರತೆನೂ ಇದ್ದಾವೆ, ಹುಲಿನೂ ಇದ್ದಾವೆ, ಚಿರತೆನೂ ಇದ್ದಾವೆ. ಅಷ್ಟೇ. ಇದರಲ್ಲಿ ನಾನು ನಿಮ್ಮನ್ನು ಕೇಳೋದು, ನನ್ನ ಇದಿದ್ರೆ ದಯಮಾಡಿ ನನಗೆ ನ್ಯಾಯ ಕೊಡಿಸಿ. ನಿಮ್ಮನ್ನು ನಾನು ಕೇಳ್ತೀನಿ, ನ್ಯಾಯ ಕೊಡಿಸಿ ಅಂತ ಕೇಳ್ತೀನಿ. ಸತ್ಯ ಇದ್ದರೆ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ನ್ಯಾಯ ಸಿಗಬೇಕಾದ್ರೆ ಮಾಧ್ಯಮದಿಂದಲೇ ಸಿಗಬೇಕು. ಹಿಂದೆ ಒಬ್ಬರು ಇವರಿದ್ದರು, ಅಳಸಂಡೆ ಅಂತ ಯಾರೋ ಒಬ್ಬರು ಜನಮಿತ್ರದಲ್ಲಿದ್ದರು. ಒಬ್ಬರು ಪಂಚೆ ಉಟ್ಕೊಂಡು ಜನಮಿತ್ರದಲ್ಲಿ ಇವರಿದ್ದರು. ನಮ್ಮ ಒಬ್ಬರು ಅವರು ಪಂಚೆ ಉಟ್ಕೊಂಡು ರಿಪೋರ್ಟ್ರು. ಅಲ್ಲಲ್ಲ ಸರ್, ಅವ್ರ ಹೆಸರು ತುದಿಬಾಲಿದೆ ಸರ್. ಅವರು ನನ್ನ ಕಾಲೇಜಲ್ಲಿ ಇದರಲ್ಲಿ ನಾನು ಏನಾರ ಅವು ಕೃಷ್ಣಮೂರ್ತಿಯರ ಆಫೀಸಲ್ಲಿದ್ದರು. ಅವರು ಶೇಷಾದ್ರು ಅಲ್ಲ ಸರ್, ಅವರು ಅಲ್ಲಲ್ಲ, ಅವ್ರ ಹೆಸರು ಭಾಳ ಚೆನ್ನಾಗಿದೆ. ಅವ್ರು ಹೇಳೋರು ನಾನು ನಿನ್ನ ಇದು ನಾನು ಡಿಬೇಟಲ್ಲಿ ಅಲ್ಲಿ ಇಲ್ಲಿ ಮಾತಾಡೋದು ನೋಡ್ತಿದ್ರಲ್ಲ ಆಗಲೇ ಕಾಲೇಜ್ ಲೈಫಲ್ಲಿ. ಆಗಲೇ ನಾನು ಕಾಲೇಜ್ ಲೀಡ್ರ್ ಆಗಿದ್ದಾಗ ನಾನು ಎಂಕರೇಜ್ ಕೊಟ್ಟು ನನಗೆ ರಾಜಕೀಯವಾಗಿ ಸ್ವಲ್ಪ ಏನಾರ ಇದು ಮಾಡ್ಬೇಕಾದ್ರೆ ಹೆಗ್ಗಡೆ ಅಂತ ಒಬ್ಬರಿದ್ದರು ಜನತಾ ಮಾಧ್ಯಮದಲ್ಲಿ. ಅದೇ ಲೆಕ್ಚರರ್, ಅವರು ಕೃಷ್ಣ ಕಾಲೇಜಲ್ಲಿ ಲೆಕ್ಚರರಾಗಿ ಬಿಟ್ಟರು ಒಬ್ಬರು ಲೆಕ್ಚರರ್. ಆವಾಗ ಬಳಗದವರು ನನಗೆ ಸಹಾಯ ಮಾಡಿ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಯಿತು.
ಅದಕ್ಕೆ ಅಷ್ಟೇ. ಈಗ ನಮ್ಮ ಅಧ್ಯಕ್ಷರು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಹೇಳ್ತಾರೆ ಹೆಂಗೆ ಆಯ್ತು, ಅವ್ರದ್ದು ಆಯ್ತಲ್ಲ. ಇವ್ರದ್ದೇನು ಇವ್ರದ್ದು ಇನ್ನೂ 14 ಕೊಡ್ದಾರೆ ಅಂದ್ರಲ್ಲ, ಅವ್ರು ಹೇಳ್ತಾರೆ. ಒಂದು ನಿಮಿಷ ಇಲ್ಲ ಇರಲಿ ತಡ್ರಿ, ಅವ್ರು ಬಂದ್ಬಿಟ್ಟಾರ ಅಲ್ಲಿ. ನೀವು ಕರ್ಕೊಂಡು ನಾನು ಬರಲಿಲ್ಲ, ಅವರೇ ಪತ್ರಿಕೆ ನೋಡಿ ನೆನ್ನೆ ಅಲ್ಲಿ ನಡೆದ ಚರ್ಚೆ ನೋಡಿ ಅಷ್ಟು ಮಾತಾಡೋನೆ ನೀವು. ಅದು ಹೇಳಲಿಲ್ಲ ಅಂದ್ರೆ ಅರ್ಥ ಇರಲ್ಲ. ನಮ್ದೇನಿಲ್ಲಪ್ಪ, ಹೇಳ್ತೀನಿ ಅವ್ರು ಹೇಳಿ. ಮಾನ್ಯ ಎಲ್ಲ ನಮಸ್ಕಾರ. ಶಿವಶಂಕರ ನನ್ನ ಹೆಸರು, ಶಿವಶಂಕರ ಸ್ವಾಮಿ ಅಂತ, ಮಲ್ಲೇನಹಳ್ಳಿ, ಮೆಲ್ಚಿ ಹೋಗ್ಬಿಡಿ. ಏನು ಈ ವಿಚಾರವಾಗಿ CS ವಿಚಾರವಾಗಿ ಶಾಸಕರು ವಿವರಣೆ ನೀಡಿದರು. ಅದು ಅವರೊಬ್ಬರ ಮೇಲಲ್ಲ, ನಮ್ಮ ತಾಲೂಕಿನಲ್ಲಿ ಅರಸೀಕೆರೆನಲ್ಲಿ ಒಟ್ಟು 18 ಜನಕ್ಕೆ ಮೇಲೆ ರ್ಯಾಬ್ರಿಂಗ್ ಕೇಸ ಲೋಕಾಯುಕ್ತ ಮತ್ತು ರ್ಯಾಬ್ರಿಂಗ್ ಕೇಸಲ್ಲಿ ಹಾಕಿದ್ದಾರೆ. ಅದು ನಾವುಗಳೆಲ್ಲರೂ, ಇವರು ರಮಾನಾಥ್ ಅಂತ ರೈಲ್ವೆ ಎಂಪ್ಲಾಯ್, ಅವರೇನು ಯಾವುದೇ ರಾಜಕಾರಣಿ ಅಲ್ಲ, MLA ಅಲ್ಲ, MP ಅಲ್ಲ, ಏನು. ನಾವು ಯಾವ MLAನೂ ಅಲ್ಲ, ರಾಜಕಾರಣಿಯೂ ಅಲ್ಲ, ಏನು. ಅದನ್ನು ಏನು ಒಬ್ಬರದ್ದೇ ಹಾಕಿರಿ ಇದಾಗುತ್ತೆ ಅಂತ ನಮ್ಮಗಳನ್ನೂ ಸೇರಿಸಿ ಎಲ್ಲರೂ ಏನೇನು ಆಯ್ಕೆ ಮಾಡ್ಕೊಂಡು, ನಂಜುಂಡಪ್ಪ ಅಂತ ಒಬ್ಬರಿದ್ರು ನಮ್ಮಲ್ಲಿ, ಪೇಪರ್ ನಂಜುಂಡಪ್ಪ, ಅವರ ಒಂದು ಮಾರ್ಗದರ್ಶನದಲ್ಲಿ ಅಜ್ಜಪ್ಪ ಅನ್ನೋರು, ಅವರ ಅಜ್ಜಪ್ಪ ಅಂತ ಅಡ್ಡ ಹೆಸರು, ಅವರ ಒರಿಜಿನಲ್ ನೇಮು ವೀರಭದ್ರಪ್ಪ ಕಣಕಟ್ಟೆ ಹೋಗ್ಲಿ, RT ನಲ್ಲಿ ತಗೊಂಡು ಹಾಕಿದ್ದು. ಈಗ ಶಾಸಕರಿಗೆ ಶಕ್ತಿ ಇತ್ತು, ಅವರು ಲೇಔಟ್ ಓನರ್ ಹತ್ರ ಗಲಾಟೆ ಮಾಡಿದರು, ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ದೀನಿ, ನೀವೇನು ಮಾಡ್ತೀರಾ ಅಂದಾಗ ಅವರು ಬೇರೆ ಬದಲಿ ಕೊಟ್ಟು ಕೇಸನ್ನು ಗೆದ್ದಿದ್ದಾರೆ. ಈಗ ಇಲ್ಲಿ 17-18 ಜನ ಇದ್ದಾರಲ್ಲ, ಎಲ್ಲರೂ ಪಾಪ ಬೀದಿ ವ್ಯಾಪಾರ ಮಾಡೋರು, ಎಂಪ್ಲಾಯೀಸು, ಟೀಚರ್ಸು, ಈ ಥರ ಅವ್ರಿಗೆ ಪತ್ರಗಳಿದ್ದಾವೆ. ಏನು ಈಗ CA ಜಾಗನ ಅವ್ರು ನೇರವಾಗಿ ಹೋಗಿ ನಾವುಗಳೇ ಮನೆ ಕಟ್ಟಿರೋದಲ್ಲ. ಈಗ ಇವ್ರದ್ದು 2 ಎಕರೆ ಫಸ್ಟು ಮದರ್ ಡಾಕ್ಯುಮೆಂಟ್ಸ್ ನೋಡಿದರೆ ಬೇರೆಯವ್ರು ತಗೊಂಡಿರ್ತಾರೆ, ಅವರಿಂದ ಇವ್ರು ತಗೊಂಡು ಮನೆ ಕಟ್ಟಿದ್ದಾರೆ. ಆ ಮನೆ ಕಟ್ಟಬೇಕಾದ್ರೆ ಖಾತೆ ಆಗಿದೆ, ನಗರಸಭೆಯಿಂದ ಲೈಸೆನ್ಸ್ ಆಗಿದೆ, ಎಲ್ಲ ಥರದ ಆಫೀಸ್ ಪ್ರೊಸೀಡಿಂಗ್ಸ್ ಏನೇನಿದೆ ಎಲ್ಲದೂ ಸಹ ಆಗಿದೆ, ಎಲ್ಲದೂ ಮಾಡಿಕೊಟ್ಟು ಲೋನು ತಗೊಂಡಿದ್ದಾರೆ. ಎಲ್ಲ ಥರದ್ದು ಮಾಡಿ ಅವರುಗಳು ಮನೆಯೂ ಕಟ್ಟಿ ಹೆಚ್ಚು ಕಮ್ಮಿ 90, ನೀವು ಕಟ್ಟಿದ್ದಷ್ಟು 25 ವರ್ಷ 30 ವರ್ಷಗಳು ಕಳೆದಿದ್ದಾರೆ. ಅದನ್ನು ಈಗ ಇವರು ಶಿವಲಿಂಗೇಗೌಡರ ಜೊತೆಯಲ್ಲಿ ಇನ್ಕ್ಲೂಡ್ ಮಾಡಿ ಹಾಕಿದ್ದಾರೆ. ಅದು ಹೇಳಿದ್ನಲ್ಲ, ವೀರಭದ್ರಪ್ಪ ಅಜ್ಜಪ್ಪ ಅಂತ ಅವರ ಅಡ್ಡ ಹೆಸರು, ಅವರ ಒರಿಜಿನಲ್ ಹೆಸರು ವೀರಭದ್ರಪ್ಪ ಅಂತ. ಅದನ್ನೇ ನಾವು ನಮ್ಮಲ್ಲಿ ನಾವು ಇದು ಮಾಡಿದಾಗ, ನಾವು ಅರಸೀಕೆರೆ ಕೋರ್ಟ್ಗೆ ಹಾಕಿದಾಗ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆಗಿದೆ ನಮಗೆ. ಏನು ತಾತ್ಕಾಲಿಕ ಅಲ್ಲ, ಪರ್ಮನೆಂಟ್. ಆಮೇಲೆ ಅವರು ಬೆಂಗಳೂರಿಗೆ ಹಾಕಿದಾಗ ಬೆಂಗಳೂರಿನಲ್ಲಿ ಇನ್ನೂ ನಡೀತಾ ಇದೆ ನಮ್ಮ ಕೇಸ, ನಡೀತಾ ಇದೆ. ಅದು ನೋಡಬೇಕು ನ್ಯಾಯಾಲಯದಲ್ಲಿ ಏನು ಈಗ ನಡೆದ ಘಟನೆ ಹೇಳಿ ಸರ್. ಈಗ ಎಲ್ಲ ಇದರಲ್ಲಿ 18 ಜನದಲ್ಲಿ ಶಿವಲಿಂಗೇಗೌಡರು ಸಹ, ನಾವು 4ನೇವರು, ಅವರು 2ನೇವರು, ರಾಮನಾಥ್ ಅವರು 14th. ಹೀಗೆ ಇವರೆಲ್ಲ ಎಷ್ಟು ಜನ ಹೋಗಿ ನಾವು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದೀವಿ. ಇಟ್ಕೊಂಡು ಶಿವಶಂಕರಣ್ಣ, ನೀನು ಅಕ್ರಮ ಮಾಡಿದ್ರಿ ಅಂತ ಹೇಳಿದ್ರು, ಅದು ಹೇಳಿ. ನಮ್ಮನ್ನು ಅಕ್ವೈರ್ ಮಾಡಿದ್ದಾನೆ ಅಂತ ಕರೆದ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಅದನ್ನೇ ಹೇಳ್ತೀನಿ, ಮುಂದೆ ಹೇಳ್ತೀನಿ. ಅವ್ರು ಹೇಳಿದ
ಬಂದಾಗ ಕೇಳಿದ್ದು ಏನು ನಮ್ಮಗಳ ಮೇಲೆ ಆಪಾದನೆ ಮಾಡಿದ್ದಾರೆ ದೇವರಾಜೇಗೌಡರು, ಅದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಹೇಳು ದುಡ್ಡು ಇಸ್ಕೊಂಡು ಅದು ಮಧ್ಯ ಒಂದು ಪಂಚಾಯತಿ ನಡೀತು. ಈ ಅಜ್ಜಪ್ಪ ಏನು ವೀರಭದ್ರಪ್ಪ ಅಂತ ಇದ್ದಾನೆ, ಇವರು ವಕೀಲರು ಅವರಿಗೆ, ಯಾರಿಗೆ ವೀರಭದ್ರಪ್ಪಗೆ, ದೇವರಾಜೇಗೌಡರು. ದೇವರಾಜೇಗೌಡರು ಅವರು ವಕೀಲರು. ವೀರಭದ್ರಪ್ಪನ ಡ್ರಾಫ್ಟ್ ಮಾಡಿಸೋದು ಬಿಡಿಸೋದು ಅವ್ರಿಗೆ ಆರ್ ಟಿ ಐನಿಂದ ಏನು ಅರ್ಜಿ ಹಾಕಿ ತಗೊಂಡು ಇದು ಮಾಡಿದ್ದಾರೆ, ಅದಕ್ಕೆ ನಮ್ಮ ಅಮೌಂಟ್ ಕೊಟ್ಟೆ ಇದು ಮಾಡಿಸ್ತೀವಿ ಅಂತ. ಯಾರಿಗೆ? ವೀರಭದ್ರಪ್ಪ ಅದು ಎಲ್ಲರೂ ಕಲೆಕ್ಟ್ ಮಾಡಿ ಒಂದೆಷ್ಟು 15-16 ಲಕ್ಷ ಆರ್ ಟಿ ಐ ಕಾರ್ಯಕರ್ತರಿಗೆ. ಅದು ಹೇಳಿದ್ನಲ್ಲ ಸರ್, ತಿರ್ತಿರಿ ಕತೆ ದೇವರಾಜೇಗೌಡ ಅವ್ರ ಪರವಾಗಿರೋ ಲಾಯರ್ ಅವರು. ಈಗ ದುಡ್ಡು ಕೊಟ್ಟು ಆದ್ಮೇಲೆ ಕೂಡ ಮತ್ತೆ ಸಮಸ್ಯೆ ಮಾಡ್ತಾ ಇದಾರ, ಏನು ಕೋರ್ಟ್ ನಡೀತಾ ಐತಿ, ಅದೇನು ಇನ್ನೂ ಇದಾಗಿಲ್ಲ ಸರ್. ಈಗ ಮನುಷ್ಯನಿಗೆ ಏನೋ ಒಂದು ಇದಿರುತ್ತೆ, ಏನೋ ಒಳ್ಳೆ ಆಸೆ, ಒಳ್ಳೇದಾಗ್ಬೋದು, ಇವನಿಗೆ ಕೊಟ್ಟಿದ್ದಾಗ್ಬೋದು. ಎಷ್ಟು ಜನ ಟೋಪಿ ಬಿದ್ದಿರಲ್ಲ, ಇವನಿಗೆ ಕೊಟ್ಟರೆ ಕೆಲಸ ಸಿಗ ಮೋಸ ಹೋಗಿದ್ದೀವಿ ಈಗ ಮೋಸ ಇದೆಲ್ಲ ಅಲ್ಲ ರೀ ಇವ್ರೆ, ನಾನು ಹೇಳ್ತೀನಿ ಕೇಳಿ. ಅಜ್ಜಪ್ಪನ ಮತ್ತು ಯಾರಿಗೆ ಹಣ ಕೊಟ್ಟಿದ್ದು ದೇವರಾಜೇಗೌಡ ಕಡೆನೆ ಕೊಟ್ಟಿದ್ದು. ಅಜ್ಜಪ್ಪ ಮತ್ತು ದೇವರಾಜೇಗೌಡ ಇದೆ ಅದಕ್ಕೂ ಕೊಟ್ಟಿರೋದಕ್ಕೆ ಅವ್ರ ರೆಕಾರ್ಡ್ ಇದೆ. ಕೂಗಾಡಕ್ಕಾಗತ್ತಾ ಸರ್? ಅಲ್ಲಲ್ಲ, ನೇರವಾಗಿ ಹೇಳ್ತಾ ಇದೀವಲ್ಲ, ಕೂಗಾಡಕ್ಕಾಗತ್ತಾ? ಸರಿ, ಇವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ ಅಂತ ಇದ್ದಾರೆ. ಮಾತಾಡಿ ಎಲ್ಲರಿಗೂ ನಮಸ್ಕಾರ. ಭಾಷೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಫಸ್ಟ್ ನಮ್ಮದು ರಿಜಿಸ್ಟರ್ಡ್ ಲೆಟರ್ ಬಂದು ಆವಾಗ ನಾವು ರಿಜಿಸ್ಟರ್ಡ್ ಲೆಟರ್ ಕನ್ಸಲ್ಟ್ ಮಾಡಿದೆ. ಆವಾಗ ND ಪ್ರಸಾದ್ ಅವ್ರ ಚೇರ್ಮನ್ ಆಗಿದ್ರು ಅರ್ತಿಗೆರೆ, ಅವ್ರ ವಕೀಲು ಆಗಿದೆ. ಅವ್ರ ಹತ್ರ ಕನ್ಸಿರ್ತಾನೆ ನೋಡಿದ್ರೆ ನಿಮ್ಮ ಕೇಸು ಟೋಟಲಿ ಫೇಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ರೆಕಾರ್ಡ್ ನಿಮ್ಮ ತೋರಿಸ್ತೀನಿ. ನಾನು ಮನೆ ಕಟ್ಟಿದ್ರೆ 291 ಸರ್ವೆ ನಂಬರ್, ಅವ್ರು ಹಾಕಿದ ಕೇಸು 293 ಇದಕ್ಕೆ 1 ಕಿಲೋಮೀಟರ್ ಡಿಸ್ಟೆನ್ಸ್. ಅವ್ರು ಹೇಳಿದ್ರೆ ಕ್ಲಿಯರ್ ಆಗಿದೆ, ಕೇಸ್ ಅಲ್ಲೇ ತಗೊಂಡ್ರೆ. ND ಪ್ರಸಾದ್ ನಿಮಗೆ ಗೊತ್ತಿದೆ, BJP ಪ್ರೆಸಿಡೆಂಟ್. ಆಮೇಲೆ ಅವರು ಬ್ಯಾಂಗ್ಳೂರ್ ಬೇರೆ ಕಾಲಿಲ್ಲ ಅಂದ್ಬಿಟ್ಟು 2-3 ಪೈಸೆ ಅಟೆಂಡ್ ಮಾಡಿದ್ಮೇಲೆ ಬೇರೆ ಒಂದು ವಕೀಲ್ ಕೊಟ್ಟರು. ಇದೇ ಕಡೆ ಆವಾಗ ಎಲ್ಲರೂ ಸೇರ್ಬಿಟ್ಟು ಏನು ಇದು ಮಾಡಿದ್ರು. ಯಾಕಂದ್ರೆ ನನಗೆ ನಾನು ಸ್ವಂತ ಊರೆಲ್ಲ ಅನ್ನೋದು ಕೇರಳ. ಇಲ್ಲೊಂದು 50 ವರ್ಷ ಎಲ್ಲ ಇಂಡಿಯಾ ಎಲ್ಲ ವರ್ಕ್ ಮಾಡಿಬಿಟ್ಟು ನಾನು ಇಲ್ಲಿ ಬಂದು 50 ವರ್ಷ ನಾನು ಅರ್ತಿಗೆಲ್ಲ ಮಾತಾಡ್ತೀನಿ. ಸೊ ಈ ಮನೆ ನಾನು ಒಬ್ಬನೇ ಇರೋದು, ಫ್ಯಾಮಿಲಿ ಎಲ್ಲ ವೈಫಿಲ್ಲ. ಸೊ ಮನೆ ಮಾಡಿಬಿಟ್ಟು ಹೋಗ್ಬೇಕು ನನಗೆ ಅನ್ಸುತ್ತೆ, ಅದು ನಮ್ಮ ಮೈದಲ್ಲಿತ್ತು. ಅದಕ್ಕೋಸ್ಕರ ನಾನು ಯಾರು ಏನು ಕೇಳಿದ್ರೆ ರೆಂಟ್ ರೆಡಿ ಇತ್ತು, ಹಂಗೆ ನಾನೇ ಅಮೌಂಟ್ ಕೊಟ್ಟಿದ್ದೆ. ಆದರೆ ಇದರಲ್ಲಿ ನಾನು ಗೌಡ್ರೆ ಅಪ್ರೋಚ್ ಮಾಡಲಿಲ್ಲ, ನಮ್ಮ ಮುನ್ಸಿಪಲ್ ಪ್ರೆಸಿಡೆಂಟ್ನೇ ಅಪ್ರೋಚ್ ಮಾಡಲಿಲ್ಲ. ಅದಕ್ಕೆ ಅವರೇ ಅಷ್ಟು ಪರಿಚಯನೂ ಇರಲಿಲ್ಲ ನನಗೆ. ಯಾಕಂದರೆ ಪ್ರೀವಿಯಸ್ಲಿ 50 ವರ್ಷದಲ್ಲಿ ಒಂದು ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ ಮಾಡಿದ್ರು. ಅದಕ್ಕೋಸ್ಕರ ಕ್ಲಿಯರ್ ಕೇಸ್ ನಿಮ್ಗೆ ಯಾರು ಬೇಕಾದ್ರೆ ನೋಡ್ಬೋದು. ಕೇಸ್ ನಡೆಯೋದಿಲ್ಲ ಅಂತ ಕ್ಲಿಯರಾಗಿ ಕೊಟ್ಟಿದ್ದ ನನಗೆ, ಏನೇ ಡಿಲೇ ಆಗ್ತಾ ಇದೆ. ವಾದ ಶುರು ಆಗ್ಬಿಟ್ಟೆ. ಮೊನ್ನೆ 2 days ವಾದಕ್ಕೆ ಇಟ್ಟಿದ್ರು. ವಾದದಲ್ಲಿ ಟೈಮ್ ಇಲ್ಲ ಅಂದ್ಬಿಟ್ಟು ಜಲ್ದಿ ಮುಂದಕ್ಕೆ ಆಗ್ತದೆ. 11ನೇ ತಾರೀಕು ಬರ್ತಿದೆ. ಈಗ ಎಷ್ಟು ಬೇಕಾದ್ರೆ ನೀವು ಫೈಲ್ ನೋಡ್ಬೋದು. 291 ಮೊನ್ನೆ ಅವನು ಫೈಲ್ ಮಾಡಿದ ಕೇಸಲ್ಲಿ ಅವನೇ ಹಾಕಿದ್ದಾನೆ. 291 ಮಾಡಿ ಅಪ್ರೂವ್ಡ್ ಲೇಔಟ್ ಪ್ಲಾನ್ ಅಂತ ಕೇಸ್ ಹಾಕಿರೋನು ಹಾಕಿದ್ದಾನೆ. 291 ಇಸ್ ಅಪ್ರೂವ್ಡ್ ಲೇಔಟ್. ಯಾರು ಹಾಕ್ತಾರೆ ಡ್ರಾಫ್ಟ್ ಮಾಡಿದ್ರು ಯಾರು? ದೇವರಾಜೇಗೌಡ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿರೋನು, ಅವ್ರಿಗೆ ಗೊತ್ತಿಲ್ಲ ಇದು. ದೇವರಾಜೇಗೌಡ ಸುಪ್ರೀಂ ಕೋರ್ಟ್ ಕೇಸ್ ಹಾಕಿರೋನು ಗೊತ್ತಿಲ್ಲ. 291 ಮಾಡಿದ್ರೆ ಅಪ್ರೂವ್ಡ್ ಲೇಔಟ್ ಪ್ಲಾನ್ ಅಂತೆ ಅವನೇ ಹಾಕಿದ್ದಾನೆ. ಇದರಲ್ಲಿ ಫೈಲಲ್ಲಿ 291 ಮಾಡಿಸಿ ಅಪ್ರೂವ್ಡ್ ಪ್ಲಾನ್. ಅದು ಒಂದೇ ಅಲ್ಲ, 2 ಪೇಜ್ ಅಲ್ಲ, ಇಲ್ಲಿ ಇದೆಲ್ಲ ತಗೊಂಡು
This is the case. ಏನಿಲ್ಲ, ನಾನು ಶಿವಲಿಂಗೇಗೌಡರು ಕೂರ್ಸ್ಕೊಂಡು ಮಾತಾಡಬಾರ್ದು, ಅವ್ರು ಇಲ್ದಾಗ ಬಂದು ಮಾತಾಡೋಣ ಅಂತಿದ್ದೆ. ಆದ್ರೆ ನಿನ್ನೆ ಯಾಕಂದ್ರೆ ವಿಚಾರ ಏನು ಹೇಳ್ತೀನಿ ಸತ್ಯ ನಾನು ಹೇಳ್ತಾ ಇರೋದು, ದೇವರಾಜೇಗೌಡ ಮೊನ್ನೆ ಮಾತಾಡಿದ್ರಲ್ಲಿ ಯಾವ್ದಾದ್ರು ಒಂದು ಅರ್ಥ ಇರೋದು. ಆಮೇಲೆ ಪ್ರಶ್ನೆ ಕೂತ್ಕೊಂಡು ಏಕವಚನ ಬಳಸ್ತಾನೆ, ಅವನು ಇವನು, ಅದೇನೋ ಹುಟ್ಟಿದ್ರೆ ಬರಬೇಕು, ಇದು ಅವನಿಗೆ ಅವನು 3ನೇ ದರ್ಜೆ ಅನ್ನುವಂತ ಗೊತ್ತು ನಮಗೆ. ಅವನು ಮಾತಾಡುವಾಗಲೇ ಅರ್ಥ ಆಗ್ಬಿಡುತ್ತೆ ಅವ್ನು 3ನೇ ದರ್ಜೆ ಅನ್ನುವಂತ. 3ನೇ ದರ್ಜೆ ಮಾತುಗಳನ್ನ ಅವ್ನು ಮಾತಾಡ್ತಾನೆ. ಅದನ್ನ ಇಲ್ಲಿ ಕೇಳಿ ಮತ್ತೆ ಬರಿಬೇಕಾದ್ರೆ ದಯಮಾಡಿ ತಮಗೆ ಕೈ ಮುಗಿದು ಹೇಳ್ತೀನಿ, ಆ 3ನೇ ದರ್ಜೆ ಮಾತಾಡ ಅಂತಾರ ಇದ್ರಲ್ಲಿ ಕೂರಿಸ್ಬೇಕು. ಯಾವ ಆಡ್ ಭಾಷೆ ರೀ ಅಪ್ಪ, ಅವನು ಅರ್ಥ ಮಾಡ್ಕೋಬೇಕು. ಈಗ 1 ತಿಂಗಳಿಂದ ಎಲ್ಲಿದ್ದಾರೆ, 2 ತಿಂಗಳಿಂದ ಯಾಕೆ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹಿಂದ್ಗಡೆ ಕರ್ಕೊಂಡು ಹೋಗಿ ಅದೇನೋ ವಿಡಿಯೋ ಬಂತಲ್ಲ, ಅದಾದ್ಮೇಲೆ ಎಲ್ಲಿದ್ದ ಅವನು? ಮಾನ ಮರ್ಯಾದೆ ಇರೋರು ಓಡ್ ಬಂದು ಇಲ್ಲಿ ಕುತ್ಕೋತಾರ್ರಿ. ಏನಾರ ನಾನು ತಪ್ಪು ಮಾಡ್ಬಿಟ್ಟು ನಾನು ಮಾಡಿರೋ ತಪ್ಪು ಇನ್ನೊಬ್ಬರ ಮೇಲೆ ಹೇಳೋದು. ಈಗ ಅವ್ರು ಹೇಳಿಲ್ವಾ, ನನಗೇನು ಗೊತ್ತಿಲ್ಲ, ಅವ್ರು ಹೇಳಿಲ್ವ, ಏನು ಹೇಳಿದ್ರು? ಇಂಥವ್ರನ್ನ ಕೂರಿಸ್ಕೊಂಡ್ರೆ ಗೌಡ್ರ ಕೂರಿಸ್ಕೊಂಡು ಮಾತಾಡಬಾರ್ದು, ನಾವೇ ಸಪ್ರೇಟಾಗಿ ಮಾತಾಡಬೇಕು. ಆದರೆ ಅವ್ನು ಮಾಡಲಿ, ಅವನೇನಾರ ಗೌಡ್ರಂಗೆ 4 ಸತಿ MLA ಆಗ್ಯಾರ, 4 ಸತಿ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಯಾನ, ಒಂದು ಸೊಸೈಟಿಲಿ ಗೆದ್ದವನ, ಯಾವ ವಿಚಾರಕ್ಕೆ ಮಾತಾಡ್ತಾರೆ ಬಂದು? TRP ಅಂತೂ ಬರಲ್ಲ ಅವ್ರಿಗೆ, ಇವನು ನೋಡಕ್ಕೆ ಅಸಹ್ಯ ಅಂತ ಮುಂದಕ್ಕೆ ಹೋಗ್ತಾರೆ. ಅವ್ರು ತಿಳ್ಕೊಂಡವ್ರೆ ಇದು ಬಂದೇ ನೀವು ಮಾತಾಡಿದ್ದು ಅವ್ರು ಹಾಕೊಳ್ಳಲ್ಲ, ಅವರೇ ಬೇರೆ ಮಾಡ್ಕೊಂಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ಹಾಕಂತಾರೆ ಅವ್ರು ಮಾತಾಡಿದ ಮಾತ್ರ. ನೀವು ಕೇಳಿರ್ತೀರಲ್ಲ ಪ್ರಶ್ನೆ, ನೀವು ಕೇಳಿರೋ ಪ್ರಶ್ನೆ ಒಂದು ಅದರೊಳಗೆ ಇರೋದಿಲ್ಲ. ಅವ್ರೇನು ಒಂದು 4 ಪದ ಮಾತಾಡಿರ್ತಾರೆ ಕೆಟ್ಟದಾಗಿ, ಅದನ್ನ ಹಾಕೊಂಡು TRP ಮಾಡ್ಕೊಳಕ್ ಹೋಗ್ತಾರೆ. ಇದು ಖಂಡನೀಯ, ಈ ಥರ ಮಾತಾಡಬಾರ್ದು. ನೀವು ಕೂಡ ಅಂಥವ್ರಿಗೆ ಎಂಕರೇಜ್ ಮಾಡಬೇಡಿ ಅಂತೇಳಿ ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಧನ್ಯವಾದಗಳು. ಅಲ್ಲ ನೀವು ಹೇಳಿದಲ್ರಿ, ಇವ್ರು ಕರ್ಕೊಂಡ್ಬಂದ್ರೆ ಹೇಳಲ್ಲ. ಅಲ್ಲ ಇವ್ರದ್ದು ಒಂಚೂರು ಕೇಳಿ ಪಾಪ, ಆಮೇಲೆ ಕರ್ಕೊಂಡೆ ನಮ್ಮನ್ನ. ಅದಕ್ಕೆ ಬಂದೆ ಇವ್ರದ್ದೆಲ್ಲ ಮತ್ತೆ किसी दिन